ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡಾಡಳಿತಕ್ಕೆ ಚಾಟಿಯೇಟು ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಬೆಂಗಳೂರಿನಲ್ಲಿ ಮನೆ, ಬೃಹತ್ ಕಟ್ಟಡ, ಅಪಾರ್ಟ್ಮೆಂಟ್ಗಳು ಕಟ್ಟುವಂತಹ ಕನಸನ್ನ ಕಂಡವರಿಗೆ ಸರ್ಕಾರದ ನಿಯಮಗಳು ಕಗ್ಗಂಟಾಗಿದೆ. ಓಸಿ ಮತ್ತು ಸಿಸಿ ಪಡೆಯೋದಕ್ಕೆ ಇರುವ ರೂಲ್ಸ್ ಗೊಂದಲದ ಗೂಡಾಗಿದೆ. ಇದರಿಂದಾಗಿ ಮೂಲ ಸೌಕರ್ಯಗಳನ್ನು ಪಡೆಯೋದಕ್ಕೆ ಅಲೆದಾಡುವಂತಹ ಪರಿಸ್ಥಿತಿ ಇದೆ. ಈ ಕುರಿತು ನೀವಿವತ್ತು ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ಅಭಿಯಾನ ಜೊತೆಗೆ ನೀವು ಕೂಡ ಭಾಗಿಯಾಗಿ ಹಲವು ರಾಜಕೀಯ ಸಮಗ್ರ ಸುದ್ದಿಗಳಿದೆ, ಎಲ್ಲವನ್ನು ನೋಡ್ತಾ ಹೋಗೋಣ. ಈಗ ಟಾಪ್ ಸ್ಟೋರೀಸ್. ರಾಜ್ಯದಲ್ಲಿ ಅಲ್ಪ ಮಳೆಯ ಆಘಾತ ಮುಂದುವರೆದಿದೆ. ಬರಗಾಲ ಘೋಷಣೆಗೂ ರಾಜ್ಯ ಸರ್ಕಾರಕ್ಕೆ ಅಡ್ಡಿಯ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಸಂದಿಗ್ಧ ಪರಿಸ್ಥಿತಿ. ಈ ಕಡೆ ಅಲ್ಪ ಮಳೆಯಿಂದಾಗಿ ಮಳೆ ವಿಳಂಬ ಆಗಿದ್ದರಿಂದಲೂ ಕೂಡ ಸರ್ಕಾರಕ್ಕೆ ಬರಗಾಲ ಅಂತ ಘೋಷಣೆ ಮಾಡೋದಕ್ಕಾಗ್ತಾ ಇಲ್ಲ. ಅದು ಯಾಕೆ, ಹೆಂಗೆ ಅಂತ ವಿಸ್ತೃತವಾಗಿ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಸಿಎಂ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಇದರ ಜೊತೆಗೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಬರದ ಬಗ್ಗೆ ಚರ್ಚೆ ಆಗಲಿಲ್ಲ. ಸೋಮವಾರದಿಂದಲೇ ಮೋಡ ಬಿತ್ತನೆ ಕಾರ್ಯ. ಸಚಿವ ಸಂಪುಟದಲ್ಲಿ ಹಣ ಬಿಡುಗಡೆಗೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಇದರ ಬಗ್ಗೆಯೂ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇನ್ನು ಇದರ ಜೊತೆಗೆ ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಬರ ಘೋಷಣೆಯ ಭವಿಷ್ಯ ನಿಂತಿದೆ. ಮೋದಿಯವರು ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇದೆ. ಜನಸಾಮಾನ್ಯರ ಬಗ್ಗೆ ಬಿಜೆಪಿಗೆ ಚಿಂತೆ ಇಲ್ಲ, ಅವರು ಚಿಂತೆ ಮಾಡಲ್ಲ ಅಂತ ಹರಿಪ್ರಸಾದ್ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಇದೇ ಬರಗಾಲದ ವಿಚಾರ. ಇವತ್ತು ಕ್ಯಾಬಿನೆಟ್ನಲ್ಲಿ ಏನೆಲ್ಲ ನಡೀತು, ಸರ್ಕಾರ ಏನು ಮಾಡ್ಬೋದು ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ. ಇನ್ನು ರಾಜ್ಯದಲ್ಲಿ 31% ಮಳೆಯ ಕೊರತೆ ಇದೆ. 14% ಬಿತ್ತನೆ ಕುಂಠಿತ ಆಗಿದೆ. ಮುಂದಿನ ದಿನವೂ ಕೂಡ ವರುಣನ ಅವಕೃಪೆಯ ಸಾಧ್ಯತೆ ಇದೆ. ಶೀಘ್ರವೇ ಬರಗಾಲ ಅಂತ ಘೋಷಣೆ ಮಾಡಬೇಕು ಅನ್ನೋದು ರೈತ ಸಂಘಗಳ ಆಗ್ರಹ ಆಗಿದೆ. ಆದರೆ ಅದಕ್ಕೂ ಕೂಡ ಈಗ ಸಮಸ್ಯೆ ಆಗಿದೆ. ಅದು ಯಾಕೆ ಅಂತ ಹೇಳ್ತೀವಿ. ಇನ್ನು ರಿಪಬ್ಲಿಕ್ ಕನ್ನಡ ಮತ್ತೊಂದು ಕ್ಯಾಂಪೇನ್ನ ಬಿಗ್ ಇಂಪ್ಯಾಕ್ಟ್. 50 ಹಾಸ್ಟೆಲ್ಗಳ ಹೊಸ ಕಟ್ಟಡಕ್ಕೆ 250 ಕೋಟಿ ಅನುದಾನ. ನಿನ್ನೆ ಇಡೀ ದಿನ ಸರ್ಕಾರದ ಕಣ್ತೆರೆಸಿದ್ದು ವರದಿಯ ಮೂಲಕ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್, ಹೊಸ ಹಾಸ್ಟೆಲ್ಗಳಿಗೆ 250 ಕೋಟಿ ವೀಕ್ಷಕರು. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ ರಾಜ್ಯ ಸರ್ಕಾರದ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ತೆಗೆದುಕೊಂಡಿರೋದು ಶಿವಶಂಕರ್ ಸಾಹುಕಾರ್ ಅಮಾನತಿಗೆ ಶಿಫಾರಸು. ಗವರ್ನರ್ಗೆ ವರದಿ ನೀಡೋದಕ್ಕೆ ತೀರ್ಮಾನ ಕೂಡ ಆಗಿರೋದು. ಏನೇನಾಯಿತು ಕ್ಯಾಬಿನೆಟ್ನಲ್ಲಿ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ ವಿಧಾನಮಂಡಲದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಆಗ್ರಹ ಮುಂದುವರೆದಿದೆ. ವಿರೋಧ ಪಕ್ಷಗಳು ವಿಧಾನಸೌಧ ಸುತ್ತ ಮೆರವಣಿಗೆ ಮಾಡಿದರು. ಅತ್ತ ಕಾಂಗ್ರೆಸ್ನವರು ಕೂಡ ಬಿಜೆಪಿಗೆ, ಜೆಡಿಎಸ್ಗೆ ಕೌಂಟರ್ ಅನ್ನುವಂತೆ ಧರಣಿಯನ್ನ ಮಾಡಿದ್ರು. ಸುಗಮ ಕಲಾಪಕ್ಕೆ ಬಿಡ್ತಾ ಇಲ್ಲ ವಿಪಕ್ಷದವರು ಅಂತ. ಇವತ್ತೇನೇನಾಯಿತು, ಈ ರಾಜೀನಾಮೆ ರಾಜಕೀಯದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಇನ್ನು ರಾಜಸ್ಥಾನದಲ್ಲಿ ಸಿಜೆಪಿ ಕಾರ್ಯಕರ್ತರ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಪರಿಶೀಲನೆಗೆ ಈ ಕಾಕ್ರೋಚ್ ಬಂದಿದ್ದ ಸಂದರ್ಭದಲ್ಲಿ ಮಾರಾಮಾರಿಯೇ ನಡೆದಿದೆ. ಬಿಜೆಪಿಯ ಕೈವಾಡ ಅಂತ ದೀಪ್ಗೆ ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಈ ಕಾಕ್ರೋಚ್ಗಳನ್ನ ಈ ಮಟ್ಟಿಗೆ ಓಡಾಡಿಸ್ಕೊಂಡು ಹೊಡೆದ್ರು, ಏನಾಯಿತು ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇದರ ಜೊತೆಗೆ ದೆಹಲಿಯಲ್ಲಿ ಪ್ಯಾಲೆಟ್ ಗನ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಪೊಲೀಸ್ ಠಾಣೆಯ ಮುಂದೆ ರಾಹುಲ್ ಗಾಂಧಿಯವರು ಇವತ್ತು ಧರಣಿ ಕುಳಿತು FIR ಆಗೋವರೆಗೂ ನಾವಿಲ್ಲಿಂದ ಕದಲಲ್ಲ ಅಂತ. ಫೈನಲಿ ಪೊಲೀಸರಿಂದ FIR ದಾಖಲಾಯಿತು. ಇದು ಡ್ರಾಮಾ ಅಂತ ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ. ಏನೇನಾಯಿತು ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇನ್ನ ನೈಸ್ ರೋಡ್ನಲ್ಲಿ ಯಾರೂ ಟೋಲ್ ಕಟ್ಟಬೇಡಿ, FIR ಮಾಡಿದ್ರೂ ಕೂಡ ಹೆದರಬೇಡಿ. ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿ ಸಿಡಿದೆದ್ದಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಏನೇನಾಯಿತು ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈಗ ಮೊದಲ ಸ್ಟೋರಿ ನಿಮ್ಮ ಮುಂದೆ ನೋಡಿ. ಜುಲೈ ಮತ್ತು ಆಗಸ್ಟ್ನ ಮಧ್ಯಭಾಗದಲ್ಲಿ ಸುರಿದಂತಹ ಈ ಅಲ್ಪ ಮಳೆ ರಾಜ್ಯ ಸರ್ಕಾರವನ್ನ ಅಡಕತ್ತರಿಗೆ ಸಿಲುಕುವಂತೆ ಮಾಡಿಬಿಟ್ಟಿದೆ ವೀಕ್ಷಕರೇ. ಆ ಕಡೆ ರೈತರ ಕೈಗೆ ಬೆಳೆಯೂ ಸಿಗ್ತಾ ಇಲ್ಲ, ಈ ಕಡೆ ಬರಗಾಲ ಅಂತ ಘೋಷಣೆ ಮಾಡಲಾಗದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಸರ್ಕಾರ ಇದೆ. ಹಾಗಿದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ, ಅಡಕತ್ತರಿಯ ಪರಿಸ್ಥಿತಿ.
DK ಶಿವಕುಮಾರ್ ಸರ್ಕಾರ ಸದ್ಯ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಹೀಗಾಗಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಬರದ ಬಗ್ಗೆ ಚರ್ಚೆ ಆಗಲೇ ಇಲ್ಲ. ಚರ್ಚೆಗೆ ಕೋಕ್ ನೀಡಲಾಗಿದೆ. ಕಾರಣ ಮಳೆ ವಿಳಂಬವಾಗಿ ಬಂದಿದ್ದ ಮಳೆ ಈಗ ಭೂಮಿ ಹಸಿರಾಗೆ ಕಾಣಿಸ್ತಾ ಇದೆ. ಆದರೆ ಬೆಳೆ ಕೈ ಸಿಗಲ್ಲ, ಬೆಳೆ ಬರೋದೇ ಇಲ್ಲ. ಮಳೆ ವಿಳಂಬ ಆಗಿದ್ದು ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಬರಗಾಲ ಅಂತ ಘೋಷಣೆ ಮಾಡೋದಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ಹಾಗಿದ್ರೆ ಈ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು? ಇದು ಸದ್ಯಕ್ಕಿನ ಮುಖ್ಯವಾದಂತಹ ವಿಚಾರ. ಈ ಬಗ್ಗೆ ಇನ್ನಷ್ಟು ವಿಸ್ತೃತವಾದ ವಿಚಾರಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಒಂದು ವರದಿ ಇದೆ, ನೋಡ್ಕೊಂಡು. ಕರ್ನಾಟಕದ ಅನ್ನದಾತರ ಜೊತೆ ಮಾನ್ಸೂನ್ ಮಾರುತಗಳ ಕಣ್ಣಾಮುಚ್ಚಾಲೆ ಮುಂದುವರೆದಿದೆ. ಅತ್ತ ಬೆಳೆ ಬೆಳೆಯುವಷ್ಟು ಮಳೆಯೂ ಬೀಳದೆ, ಇತ್ತ ಬರಗಾಲವನ್ನು ಘೋಷಿಸಲಾಗದ ಅತಂತ್ರ ಸ್ಥಿತಿಯಲ್ಲಿ ಅನ್ನದಾತರು ಮತ್ತು ರಾಜ್ಯ ಸರ್ಕಾರ ಸಿಕ್ಕಿಬಿದ್ದಿದೆ. ಮಳೆ ಮಾರುತಗಳ ಕಣ್ಣಾಮುಚ್ಚಾಲೆಯಿಂದಾಗಿ ಬರದ ಬಲೆಯೊಳಗೆ ಸಿಲುಕಿದ ರಾಜ್ಯದ ಅನ್ನದಾತ ಬೆಂದು ಬಸವಳೆದಿದ್ದಾನೆ. ಬರಗಾಲ ಘೋಷಣೆ ಮಾಡಿ ಅಂತ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಗು ಜೋರಾಗಿದೆ. ಮಳೆ ಮಾರುತಗಳ ಕಣ್ಣಾಮುಚ್ಚಾಲೆ, ರೈತನಿಗೆ ಬರದ ಬರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಬರಗಾಲದ ಚರ್ಚೆಯೇ ಇಲ್ಲ. ಬರ ರಾಜ್ಯದ ಯಾವುದೇ ಮೂಲೆಗೆ ಹೋಗ್ಲಿ, ಎಲ್ಲಿ ಕೇಳಿದ್ರು ಅದೊಂದೇ ಮಾತು, ಮಳೆ ಇಲ್ಲ ಸ್ವಾಮಿ, ಬೆಳೆಯೂ ಇಲ್ಲ. ಶೀಘ್ರವೇ ಸರ್ಕಾರ ಬರಗಾಲ ಘೋಷಣೆ ಮಾಡಿ ಒಂದಿಷ್ಟು ಪರಿಹಾರದ ಹಣ ನೀಡಿದ್ರೆ ರೈತಾಪಿ ವರ್ಗ ಬದುಕೊಳ್ಳುತ್ತೆ. ಕರ್ನಾಟಕದಲ್ಲಿ ಶೀಘ್ರವೇ ಬರ ಘೋಷಣೆ ಮಾಡಿ ಅನ್ನೋ ಕೂಗು ಜೋರಾಗಿದೆ. ನಿನ್ನೆ ಕಲಬುರಗಿ ಬಂದ್ ಕೂಡ ಮಾಡಲಾಗಿದೆ. ಆದರೆ ಇಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳಿಗೆ ಸಮಯವೇ ಇಲ್ಲ. ಹೌದು, ಮುಂಗಾರು ಅಧಿವೇಶನ ಆರಂಭ ಆಗಿ 7 ದಿನ ಕಳೆದರೂ ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆ ಗಲಾಟೆ ನಡೆದರೆ ಇವತ್ತು ನಡೆದ ಸಂಪುಟ ಸಭೆಯಲ್ಲೂ ಬರದ ಬಗ್ಗೆ ಚರ್ಚೆಯೇ ಆಗಿಲ್ಲ. ಇವತ್ತು ಜಿಲ್ಲಾ ಉಸ್ತುವಾರಿಗಳ ಜೊತೆಗೆ ಬರದ ಬಗ್ಗೆ ಮಾಹಿತಿಯನ್ನಷ್ಟೇ ಪಡೆದ ಸಿಎಂ ಶಿವಕುಮಾರ್ ಚರ್ಚೆಯನ್ನೇ ಮುಂದೂಡಿದರು. ಬರಗಾಲ ಸಬ್ಜೆಕ್ಟ್ ಇವತ್ತೇನಿರಲಿಲ್ಲ. ನಾಳೆ ನಾನು ನಮ್ಮ ಇಲಾಖೆದು ಈ ರೈತರು ಬೆಳೆ ವಿಚಾರವಾಗಿ ನಾನು ವಿಮರ್ಶೆ ಮಾಡ್ತಾ ಇದ್ದೀನಿ. ಇಲಾಖೆಯಲ್ಲಿ ಎಲ್ಲ ಕಡೆ ಮಾಹಿತಿ ತಗೊಂಡು ನಾಳೆ ಮಾತಾಡ್ತೀನಿ. ಮಾಹಿತಿ ಸಿಕ್ಕಿದೆ ಅಂದ್ರೆ ಎಷ್ಟು ಪ್ರಮಾಣದ ಇದು ಈ ವಿಚಾರದಲ್ಲಿ ನಾಳೆ ಮಾತಾಡ್ತೀನಿ. ಬರಗಾಲದ್ದು ಸಾಕಷ್ಟು ರಿಪೋರ್ಟ್ ಎಲ್ಲ ಬಂದಿದೆ. ರೆವಿನ್ಯೂ ಇಲಾಖೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಸಬ್ ಕಮಿಟಿನಲ್ಲಿ ಬಂದು ಅಲ್ಲಿಂದ ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ತೀವಿ. ಇನ್ನು ಸ್ವಲ್ಪ ಅಂದ್ರೆ ಕೇಂದ್ರಕ್ಕೆ ಕಳಿಸುವಂತ ಪ್ರಕ್ರಿಯೆಗಳು ಸ್ವಲ್ಪ ತಡವಾಗೋದಲ್ಲ. ಅವರು ಸೆಪ್ಟೆಂಬರ್ ಗಂಟು ಮಾಡಲ್ಲ ನೋಡಿ, ಇಷ್ಟಿದ್ರೆ ಸಾಕು, ಅದೇ ರೀಸನ್ ಅದೆಲ್ಲ ನೋಡಿ ಮಾಡ್ತಾ ಇದ್ದೀವಿ. ಅಂದ್ರೆ ಆಗಸ್ಟ್ ನಂತರ ಕಳಿಸುವಂತದ್ದು ಅದು ಆ ತರ ಏನು ಇಲ್ಲ. ರೆವಿನ್ಯೂ ಇಲಾಖೆಗೆ ಹೇಳಿದ್ದಾರೆ ಆದಷ್ಟು ಬೇಗ ಅದನ್ನ ಪರಿಸ್ಥಿತಿ ನೋಡ್ಕೊಂಡು ಏನು ಇದಿದೆ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ. 31% ಮಳೆ ಕೊರತೆ, 14% ಬಿತ್ತನೆ ಕುಂಠಿತ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 30% ಮಳೆ ಕಡಿಮೆ ಆಗಿದ್ದು, ಮುಂದಿನ ದಿನಗಳಲ್ಲೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಕಡಿಮೆ ಎನ್ನಲಾಗ್ತಾ ಇದೆ. ಕಳೆದ ವರ್ಷ ಆಗಸ್ಟ್ 21ರವರೆಗೆ 85% ಬಿತ್ತನೆಯಾಗಿದ್ರೆ ಈ ಬಾರಿ 71% ಮಾತ್ರ ಬಿತ್ತನೆಯಾಗಿದೆ. ನೀರಾವರಿ ಪ್ರದೇಶಗಳಲ್ಲಿ ಸಹಜ ಬಿತ್ತನೆಯಾಗಿದ್ರೆ ಮಳೆಯಾಶ್ರಿತ ಪ್ರದೇಶಕ್ಕೆ ಪರಿಣಾಮ ತಟ್ಟಿದೆ. ಇನ್ನು ಕಳೆದ ಬಾರಿ 74.56 ಲಕ್ಷ ಹೆಕ್ಟೇರ್ನಷ್ಟು ಬಿತ್ತನೆಯಾಗಿದ್ರೆ ಈ ಬಾರಿ 60 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆ ಮಾಡಲಾಗಿದೆ. ಈ ವರ್ಷ 84.10 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಿದ್ದ ಕೃಷಿ ಇಲಾಖೆಗೆ ವರುಣಾಘಾತವಾಗಿದೆ. ಸೊ ಈ ಎಲ್ನಿನೋ ಒಂದು ಪರಿಣಾಮದ ಕಾರಣದಿಂದ ದೇಶಾದ್ಯಂತ ಮಳೆ ಕೊರತೆ ಆಗಿರೋದ್ರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ತಾವು ಗಮನಿಸ್ಕೊಂಡು ನೋಡೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಈವರೆಗೆ ನಮಗೆ ಸುಮಾರು 31% ಒಟ್ಟಾರೆ ಮಳೆ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಈ ಮಳೆ ಕೊರತೆಯನ್ನು ಗಮನಿಸಿದಾಗಲೂ ಕೂಡ ಎಕ್ಸೆಪ್ಟ್ ನಮಗೆ ಬಾಗಲಕೋಟೆ ಮತ್ತು ಬೆಳಗಾಂ ಜಿಲ್ಲೆಯಲ್ಲಿ ನಿಯರ್ ನಾರ್ಮಲ್ ಅಂದರೆ ನೆಗೆಟಿವ್ ನಾರ್ಮಲ್ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆ ನಾವು ಏನು ಟಾರ್ಗೆಟನ್ನು ಇಟ್ಕೊಂಡಿದ್ದೀವೋ ಆ ಒಂದು ಟಾರ್ಗೆಟ್ಗಳಲ್ಲಿ ನಾವು ಈಗ 71% ಮಾತ್ರ ಬಿತ್ತನೆ ಆಗಿರ್ತಕ್ಕಂಥದ್ದು. ಬಹುಶಃ ಈ ಬಿತ್ತನೆ ಕೂಡ ನಮಗೆ ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚಾಗಿದೆ. ಆಗಸ್ಟ್ನಲ್ಲಿ ಮಳೆ ಕೊರತೆ ಆದ್ರೂ ಕೂಡ ಆಗಸ್ಟಲ್ಲಿ ಏನಾಯಿತು, ಎಲ್ಲ ಕಡೆನೂ ಒಂದಷ್ಟು ಮಳೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಬಿತ್ತನೆ ಸ್ವಲ್ಪ ಪ್ರಗತಿಯನ್ನು ಸಾಧಿಸಿದೆ ಅಂತಕ್ಕಂಥದ್ದು ಹೇಳ್ಬೋದು. ಬರಗಾಲ ಘೋಷಣೆಗೆ ಹೆಚ್ಚಾಯಿತು ರೈತಾಗ್ರಹ. ಮಳೆಯ ಕಣ್ಣಾಮುಚ್ಚಾಲೆಯಿಂದ ಕಂಗೆಟ್ಟಿರೋ ರೈತರು ಶೀಘ್ರವೇ ಬರ ಘೋಷಣೆ ಮಾಡಿ ಅಂತ ರಾಜ್ಯ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ. ಬರ ಘೋಷಣೆಗೆ ಇದು ಸಕಾಲ ಅಂತ ಇರೋ ರೈತ ಸಂಘಟನೆಗಳು ಸರ್ಕಾರ ಕಾಲ ಮಿಂಚುವ ಮುನ್ನವೇ ರೈತರ ನೆರವಿಗೆ ಧಾವಿಸಬೇಕು ಅಂತ ಆಗ್ರಹಿಸಿವೆ. ಬರ ಪರಿಹಾರದ ಕಾಮಗಾರಿಗಳನ್ನು ಕೈಗೊಳ್ಳಬೇಕು, ಬರ ಪರಿಹಾರವನ್ನು ರೈತರಿಗೆ ನೀಡಬೇಕು. ಜೊತೆಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು 50% ಹೆಚ್ಚು ಪ್ರಮಾಣದ ಮಳೆ ಕಡಿಮೆ ಆಗಿದೆ. ಸುಮಾರು ಒಂದು 65% ರೈತರು ಇನ್ನೂ ಯಾವುದೇ ಬೆಳೆಯನ್ನು ಇವತ್ತು ಕೃಷಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಇಂತಹ ದೊಡ್ಡ ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಬರಬೇಕು. ರಾಜ್ಯದ ರೈತಾಪಿ ವರ್ಗ ಶೀಘ್ರವೇ ರಾಜ್ಯದಲ್ಲಿ ಬರ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಬರ ಘೋಷಣೆ ಇರಲಿ, ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋದಕ್ಕೂ ಸಮಯ ಇಲ್ಲದಾಗಿದೆ. ಇದಕ್ಕಿಂತನೂ ಮುಖ್ಯವಾಗಿ ಬರಗಾಲ ಅಂತ ಘೋಷಣೆ ಮಾಡುವಂತಹ ಪರಿಸ್ಥಿತಿ ಇದೆಯಾ? ಘೋಷಣೆ ಮಾಡದಂತಹ ಸಂದಿಗ್ಧ ಪರಿಸ್ಥಿತಿ ಸರ್ಕಾರದವರಿಗೆ ಬಂದ್ಬಿಟ್ಟಿದೆ. ಅಟ್ಲೀಸ್ಟ್ ಈಗ ಬರಗಾಲ ಅಂತ ಘೋಷಣೆ ಮಾಡಬೇಕು, ಅದಕ್ಕೆ ಇರುವಂಥ ನಿಯಮಗಳೇನು, ಯಾವ ರೀತಿಯ ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ಒಂದ್ಸರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬರಗಾಲ ಘೋಷಣೆ ಮಾಡಬೇಕು ಅಂತಂದ್ರೆ ಮೊದಲು ಸಮೀಕ್ಷೆ ಆಗಬೇಕು ವೀಕ್ಷಕರೇ. ರಾಜ್ಯದ ಕೃಷಿ ಮತ್ತು ಕಂದಾಯ ಇಲಾಖೆಯವರು ಜಂಟಿಯಾಗಿ ಸರ್ವೆ ಮಾಡ್ತಾರೆ. ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಂದ್ರೆ ಇನ್ಸ್ಪೆಕ್ಷನ್ ಮಾಡ್ತಾರೆ. ಬರ ಪ್ರದೇಶದಲ್ಲಿ ನಷ್ಟ ಎಷ್ಟಾಗಿದೆ ಅಂತ ಲೆಕ್ಕಾಚಾರ ಹಾಕ್ತಾರೆ. ಮೊದಲು ಬರ ಪೀಡಿತ ಪ್ರದೇಶಗಳಲ್ಲಿ ಬರ ಘೋಷಣೆ ಆಗುತ್ತೆ. ಬರ ಘೋಷಣೆಯ ಬಳಿಕ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಬೇಕಾಗುತ್ತೆ ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರದ ಮನವಿಯ ಬಳಿಕ ಕೇಂದ್ರದಿಂದ ತಜ್ಞರ ತಂಡ ಬರುತ್ತೆ. ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಂದ್ರೆ ಅವರು ಕೂಡ ಸ್ಥಳಕ್ಕೆ ಬಂದು ಭೇಟಿಯನ್ನ ಕೊಡ್ತಾರೆ. ಎಷ್ಟು ನಷ್ಟ ಆಗಿದೆ ಅಥವಾ ಉಳಿದಿರುವ ಅಲ್ಪ ಸ್ವಲ್ಪ ಬೆಳೆಯಿಂದ ಎಷ್ಟು ಪ್ರಮಾಣದಲ್ಲಿ ಇವ್ರಿಗೆ ಲಾಭ ಆಗ್ಬೋದು ಅಥವಾ ಆದಾಯ ಬರೋದು, ಇಲ್ಲಿ ಲೆವೆಲ್ಗೆ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಕೇಂದ್ರ ಸರ್ಕಾರದ ವಿಶೇಷ ತಂಡ ಬರ ಅಧ್ಯಯನಕ್ಕೆ ಬರುತ್ತೆ. ಮೊದಲು ರಾಜ್ಯದ ಬರ ಪೀಡಿತ ಪ್ರದೇಶಗಳಿಗೆ ಅವರು ಭೇಟಿಯನ್ನ ಕೊಡ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಕೇಂದ್ರ ತಂಡ ಸಭೆಯನ್ನ ಕೂಡ ಮಾಡುತ್ತೆ. ಅದಾದ್ಮೇಲೆ ಕೇಂದ್ರ ಗೃಹ ಇಲಾಖೆಗೆ ಈ ವಿಶೇಷ ತಂಡ ಒಂದು ವರದಿಯನ್ನ ಸಲ್ಲಿಸುತ್ತೆ. ಅವರು ರಾಜ್ಯಕ್ಕೆ ಬಂದು ಅಧ್ಯಯನ ಮಾಡಿದ ನಂತರ, ಪರಿಶೀಲನೆ ಮಾಡಿದ ನಂತರ ಆ ವರದಿಯನ್ನ ಆಧರಿಸಿ ಕೇಂದ್ರ ಸರ್ಕಾರದವರು ಪರಿಹಾರವನ್ನ ರಿಲೀಸ್ ಮಾಡ್ತಾರೆ. ಇಂತಿಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರದವರು ಮನವಿಯನ್ನ ಮಾಡ್ಕೊಡ್ತಾರೆ. ಇಷ್ಟು 1000 ಕೋಟಿ ಕೊಡಬೇಕಾಗತ್ತೆ, ಇಷ್ಟೆಲ್ಲ ನಷ್ಟ ಆಗಿದೆ ಅಂತ ಹೇಳಿ. ಆದರೆ ಆ ಕೇಂದ್ರದ ತಂಡ ಬರೋದೇ ಈ ಕೆಲಸಕ್ಕೆ. ನಿಜಕ್ಕೂ ಅಷ್ಟು ನಷ್ಟ ಆಗಿದೆಯಾ, ಎಷ್ಟು ಪ್ರಮಾಣದ ಪರಿಹಾರವನ್ನು ಕೊಡಬಹುದು ರಾಜ್ಯಕ್ಕೆ, ಈ ಎಲ್ಲ ವಿಚಾರಗಳನ್ನು ನೋಡಿ ಅವರು NDRF ನಿಧಿಯಿಂದ ಕೇಂದ್ರ ಪರಿಹಾರದ ಹಣ ಬಿಡುಗಡೆ ಆಗುತ್ತೆ. ಈ ರೀತಿ ಪ್ರೊಸೀಜರ್ ಇರುತ್ತೆ. ಆದರೆ ಸದ್ಯಕ್ಕಿನ ಪರಿಸ್ಥಿತಿಯ ಬಗ್ಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಬರಗಾಲ ಅಂತ ಘೋಷಣೆ ಮಾಡದಂತಹ ಸಂದಿಗ್ಧ ಪರಿಸ್ಥಿತಿಗೆ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಒಂದ್ ಕಡೆ ಬರಗಾಲದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡುವಂತ ಕೆಲಸ ಆಗಿದೆ. ಇತ್ತೀಚೆಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿಯಾಗಿದ್ದ ರಾಜ್ಯದ ಕೃಷಿ ಸಚಿವ ನರೇಂದ್ರ ಸ್ವಾಮಿ ಕರ್ನಾಟಕದ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಮನವಿಯನ್ನ ಮಾಡಿದರು. ಇನ್ನು ಸಿಎಂ DK ಶಿವಕುಮಾರ್ ಕೂಡ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಮುಂದೆ ರಾಜ್ಯದ ಬರ ಪರಿಸ್ಥಿತಿಯ ಬಗ್ಗೆ ಮನವಿಯನ್ನ ಮಾಡಿದರು. ಈಗ ಇದೇ ವಿಚಾರವನ್ನ ಮುಂದಿಟ್ಕೊಂಡು KPCC ಅಧ್ಯಕ್ಷ BK ಹರಿಪ್ರಸಾದ್ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿಯನ್ನು ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದರಲ್ಲಿ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ದರು. 10,000 ಕೋಟಿ ಪರಿಹಾರವನ್ನು ಕೊಡಬೇಕು ಮತ್ತು ಬರ ಅಧ್ಯಯನ ಮಾಡಲಿಕ್ಕೋಸ್ಕರ ತಂಡವನ್ನು ಕಳಿಸ್ಬೇಕು ಅಂತ. ಎರಡೂ ಆಗಿಲ್ಲ. ನಾವೇನಾದರೂ ಇಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಚರ್ಚೆ ಮಾಡಿದ್ರೆ ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಮಾಡಬೇಕಾಗುತ್ತೆ. ಅವರು ಹುಂಡಿ ಕಳ್ತನದಲ್ಲೇ ಭಾಳ ಬ್ಯುಸಿಯಾಗಿದ್ದಾರೆ ವಿನಃ ಬರ ಪರಿಹಾರ, ಕುಡಿಯೋ ನೀರು, ಜಾನುವಾರುಗಳಿಗೆ ಮೇವು, ನೀರಿನ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿಲ್ಲ ರಾಜ್ಯದಲ್ಲಿ. ನೋಡಿ, ಆರಂಭದಲ್ಲಿ ನಾವು ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ ವೀಕ್ಷಕರೇ. ರಾಜ್ಯ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಅಂತ. ಅದು ಹೆಂಗೆ ಅಂತ ಅಡ್ಡಿ ಏನಾಗ್ತಾ ಇದೆ ಘೋಷಣೆ ಮಾಡೋದಕ್ಕೆ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಇನ್ನೂ ಕೂಡ ಇದ್ದರೆ ಈಗ ಇನ್ನಷ್ಟು ಡೀಟೇಲ್ ಆಗಿ ನಾವು ಹೇಳ್ತಾ ಹೋಗ್ತೀವಿ. ನೋಡಿ, ಬರಗಾಲ ಘೋಷಣೆಗೆ ಅಡ್ಡಿ ಏನು ಅಂತ. ಮಳೆಯ ಕಣ್ಣಾಮುಚ್ಚಾಲೆ ಜೊತೆಗೆ ಮಳೆ ವಿಳಂಬ ಆಗಿರೋದು ಬರಗಾಲ ಘೋಷಣೆಗೆ ಅಡ್ಡಿಯಾಗಿದೆ. ಮಳೆಯ ಕೊರತೆ ಅನ್ನುವಂಥದ್ದು ಒಂದು ಕಡೆ ಅದು ಆಲ್ರೆಡಿ ಸಹಜ ಮತ್ತು ಸಮಸ್ಯೆ ಆಗಿದೆ ಈ ವರ್ಷ. ಆದರೆ ಇದ್ರ ಜೊತೆಗೆ ಈಗ ಮಳೆ ಬಂದಿರೋದು, ವಿಳಂಬವಾಗಿ ಮಳೆ ಬಂದಿರೋದು ಬರಗಾಲ ಅಂತ ಘೋಷಣೆ ಮಾಡೋದಕ್ಕೆ ಅಡ್ಡಿಯಾಗಿದೆ. ಈಗ ಬರ್ತಾ ಇರೋ ಮಳೆಯಿಂದ ಏನೇನು ತೊಂದರೆ ಆಗಿದೆ ನೋಡಿ. ಅಲ್ಪ ಮಳೆ ಅನ್ನೋದು ಒಂದು ಕಡೆ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂತೆ ಮಾಡಿದೆ ಸರ್ಕಾರವನ್ನು. ಅಲ್ಲಲ್ಲಿ ಮಳೆಯ ಅಬ್ಬರ, ಕೆಲವು ಕಡೆ ಮಳೆ ಕಡಿಮೆ, ಉಳಿದ ಕಡೆ ಬರಗಾಲ. ಈ ಹಸಿ ಬರ ಅನ್ನುವಂಥದ್ರಿಂದಾಗಿ ಬರಗಾಲ ಘೋಷಣೆಗೂ ಮೀನಮೇಷ ಎಣಿಸಿದ್ರು, ಸಮಸ್ಯೆಯನ್ನ ಮಾಡಿದ್ರು. ಸದ್ಯ ಈಗ ಮಳೆ ಏನು ಬಂದಿದೆ, ವಿಳಂಬ ಮಳೆ, ಈಗ ಸುರಿದ ಮಳೆಯಿಂದ ಭೂಮಿಯ ಮೇಲೆ ಚಿಗುರು ಕಾಣಿಸ್ಕೊಳ್ತಾ ಇದೆ, ಹಸಿರಾಗಿ ಕಾಣಿಸ್ಕೊಳ್ತಾ ಇದೆ. ಅದರ ಅರ್ಥ ಈಗ ಸ್ಯಾಟಲೈಟ್ ಇಂದ ಇವರು ಸರ್ವೆ ಮಾಡಿದಂಥ ಟೈಮ್ನಲ್ಲಿ ಎಲ್ಲವೂ ಹಸಿರಾಗಿದೆ, ಬರಗಾಲ ಅಂತ ಯಾಕೆ ಘೋಷಣೆ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ.
ಈಗ ಸ್ಥಳಕ್ಕೆ ಬಂದು ಇನ್ಸ್ಪೆಕ್ಷನ್ ಮಾಡಿದಂತಹ ಟೈಮ್ನಲ್ಲಿ ಹಸಿ ಬರದ ಪರಿಸ್ಥಿತಿ ಇದೆ. ರಾಸುಗಳ ಮೇವಿಗೆ ಕೊರತೆ ಇಲ್ಲ ನಿಜ, ಆದರೆ ಬೆಳೆ ಕೈಗೆ ಬರದೇ ಇಲ್ಲ. ಎಲ್ಲ ಬೆಳೆದು ನಿಂತು ಬೆಳೆ ಬರದಂತಹ ಪರಿಸ್ಥಿತಿ ಆಗ್ಬಿಡುತ್ತೆ. ಕಾರಣ ವಿಳಂಬವಾದ ಮಳೆ. ಈಗ ಬರ್ತಾ ಇರೋ ಮಳೆ ಬೆಳೆಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಬಂದಂತಹ ಅಲ್ಪ ಸ್ವಲ್ಪ ಬೆಳೆಯೂ ಕೂಡ ಈ ಮಳೆಯಿಂದ ಹಾಳಾಗಿ ಹೋಗುತ್ತೆ. ಭೂಮಿಯ ಮೇಲೆ ಹಸಿರಿದೆ, ಹಸಿರಿರೋದ್ರಿಂದ ಬರ ಘೋಷಣೆ ಕಷ್ಟ ಆಗುತ್ತೆ. ಹಿಂಗಾಗಿ NDRF ನಿಯಮ ಬದಲಾವಣೆಗೆ ಮನವಿಯನ್ನ ಮಾಡ್ಬೇಕೀಗ. ಇದೊಂದೇ ದಾರಿ. ಅಂದ್ರೆ ಈಗ ಸದ್ಯಕ್ಕೆ ಬರಗಾಲ ಅಂತ ಘೋಷಣೆ ಮಾಡೋದಕ್ಕೆ ಇರುವಂತ ನಿಯಮಾವಳಿಗಳೇನಿದೆಯಲ್ಲ, ಆ ನಿಯಮಾವಳಿಗಳನ್ನ ಮಾರ್ಪಾಡು ಮಾಡಿ ನಿಯಮಗಳನ್ನ ಸಡಿಲಿಸಿ ಅಂತ ಹೇಳಿ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಬೇಕು. ವಾಸ್ತವದ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತ ಕೆಲಸ ಸರ್ಕಾರದಿಂದ ಆಗಬೇಕು. ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದೆ, ಮಳೆ ಬರ್ತಾ ಇದೆ ಅಲ್ಲ ಅನ್ನೋ ಕನ್ಕ್ಲೂಷನ್ಗೆ ದಯವಿಟ್ಟು ನೀವು ಬರೋದಕ್ಕೆ ಹೋಗಬೇಡಿ. ಈ ಮಳೆಯಿಂದ ಏನು ಪ್ರಯೋಜನ ಇಲ್ಲ, ಇದರಿಂದ ತೊಂದರೆಯೇ ಜಾಸ್ತಿ ಎನ್ನುವಂತಹ ಸದ್ಯದ ವಾಸ್ತವ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇದೆ. ರೂಲ್ಸ್ ಅನ್ನ ಮಾರ್ಪಾಡು ಮಾಡಿ, ರೂಲ್ಸ್ ಅನ್ನ ನೀವು ಸಡಿಲಿಸಿ ಅನ್ನುವಂತಹ ಮನವಿಯನ್ನ ರಾಜ್ಯ ಸರ್ಕಾರ ಮಾಡ್ಕೋಬೇಕು. NDRF ನ ನಿಯಮದಲ್ಲಿ ಬದಲಾವಣೆ ತರೋದಕ್ಕೆ ಮನವಿಯನ್ನ ಮಾಡ್ಕೋಬೇಕು. ಈ ಕೆಲಸ ಮಾಡುತ್ತಾ ರಾಜ್ಯದ DK ಶಿವಕುಮಾರ್ ಸರ್ಕಾರ? ಇದು ಸದ್ಯಕ್ಕಿರುವ ಪ್ರಶ್ನೆ. ಏನ್ ಮಾಡುತ್ತೆ ಸರ್ಕಾರ? ಕಾದ್ ನೋಡೋಣ. ಸುರೇಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್. ಬರಗಾಲದ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಆಗುತ್ತೆ ಕ್ಯಾಬಿನೆಟ್ ನಲ್ಲಿ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ವಾಸ್ತವ ಏನಂತಂದ್ರೆ, ಈಗ ನಾವು ಇಲ್ಲಿವರೆಗೂ ಹೇಳ್ತಾ ಇದ್ವಿ, ಬರಗಾಲ ಅಂತ ಘೋಷಣೆ ಮಾಡದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಹಾಗಿದ್ರೆ ಈಗ ಸರ್ಕಾರ ಮುಂದೆ ಏನ್ ಮಾಡುತ್ತೆ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ. ನಿಯಮಗಳ ಮಾರ್ಪಾಡು ಮಾಡೋದಕ್ಕೆ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು, ರೂಲ್ಸ್ ಅನ್ನ ಚೇಂಜ್ ಮಾಡಿ ಅಂತ ಮನವಿಯನ್ನ ಮಾಡ್ಕೋಬೇಕು, ಆ ನಿಯಮಗಳನ್ನು ಸಡಿಲಿಸಿ ಅಂತ ಹೇಳಬೇಕು ಅಂತ. ಅದನ್ನು ಮಾಡುತ್ತಾ ಸರ್ಕಾರ? ಅದ್ರ ಬಗ್ಗೆ ಏನ್ ಚಿಂತನೆ ನಡೆಸಿದೆ ಸರ್ಕಾರ? ತಿಪ್ಪತ್ ಪಟೇಲ್, ಈಗ ನೋಡಿ, ರಾಜ್ಯದಲ್ಲಿ 47% ಹೆಚ್ಚು ಮಳೆ ಕೊರತೆ ಆಗಿರ್ತಕ್ಕಂಥ, ಅಂದ್ರೆ ಅರ್ಧಕ್ಕಿಂತ ಹೆಚ್ಚಿನ ಮಳೆ ಕೊರತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಆದ್ರೆ ರಾಜ್ಯ ಸರ್ಕಾರ ಈಗ ಒಂದು ರೀತಿಯಲ್ಲಿ ಅಸಹಾಯಕ ಪರಿಸ್ಥಿತಿ. ಯಾಕೆಂತಂದ್ರೆ ಸದ್ಯ ರಾಜ್ಯ ಸರ್ಕಾರ ಈಗೇನು ಅಗತ್ಯ ಕ್ರಮಗಳನ್ನ ಮಾಡಬೇಕು ಅದನ್ನಷ್ಟೇ ಮಾಡ್ಬೋದೇ ಬಿಟ್ರೆ ತುರ್ತು ಕ್ರಮಗಳನ್ನ ಕೇಂದ್ರ ಸರ್ಕಾರ ಈಗ ಸದ್ಯಕ್ಕೆ ಬರಗಾಲ ಘೋಷಣೆ ಅಂತ ಆಗ್ಲಿ ಅಥವಾ NDRF ನಿಂದ ಪರಿಹಾರವನ್ನು ಕೊಡುವಂತದ್ದಾಗ್ಲಿ ಅದ್ಯಾವುದೂ ಕೂಡ ಆಗೋದಿಲ್ಲ. ಯಾಕೆಂತಂದ್ರೆ ನಮಗೆ ಮಳೆ ಸ್ಟಾರ್ಟ್ ಆಗಿರೋದು ಜೂನ್ 10 ನಂತರ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಈಗ ಜೂನ್ 10 ಜುಲೈ, ಆಗಸ್ಟ್ ಅಂದ್ರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಮಾತ್ರ ನಾವು ಕೇಂದ್ರಕ್ಕೆ ವರದಿಯನ್ನ ಕಳ್ಸಕ್ಕಾಗತ್ತೆ ರಾಜ್ಯ ಸರ್ಕಾರದಿಂದ ಅಂತಕ್ಕಂಥದ್ದು ನಮ್ಗಿರುವಂತಹ ಮಾಹಿತಿ. ಅಂದ್ರೆ ಸುಮಾರು 60 ದಿನಗಳು ಕಳಿಬೇಕು ಅಂತಕ್ಕಂಥದ್ದು. ಸೊ ಹೀಗಾಗಿ ಸದ್ಯಕ್ಕೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಮಾತ್ರನೇ ಕೇಂದ್ರಕ್ಕೆ ಕಳಿಸ್ಬೇಕಾಗತ್ತೆ ವರದಿಯನ್ನ. ಸೊ ಈ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ನ ಸಭೆಯಲ್ಲೂ ಕೂಡ ಜಿಲ್ಲೆಗಳ ಏನೆಲ್ಲ ಸಮೀಕ್ಷೆಯನ್ನ ಮಾಡಿದ್ರು, ಜೊತೆಗೆ ಅಹವಾಲುವನ್ನ ಸ್ವೀಕರಿಸಿದ್ರು ರೈತರಿಂದ. ಆ ಎಲ್ಲ ವರದಿ ಮತ್ತೆ ಅಹವಾಲುಗಳು ಏನಿದೆ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿರ್ತಕ್ಕಂತಹ ವರದಿಯನ್ನ ಕಂದಾಯ ಸಚಿವರಿಗೆ, ಪರಮೇಶ್ವರ್ ಅವರಿಗೆ ಕೊಡಿ ಅಂತ ಹೇಳಿ CM ಅವರು ಎಲ್ಲಾ ಕ್ಯಾಬಿನೆಟ್ ನ ಸಚಿವರಿಗೂ ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಇವತ್ತು ಕೆಲವು ಕೊಡುವಂತರು ಕೊಟ್ಟಿದ್ದಾರೆ, ಮತ್ತೆ ನಾಳೆ ಕೊಡುವಂತರು ಎಲ್ಲರೂ ಕೂಡ ಸಬ್ಮಿಟ್ ಮಾಡ್ತಾರೆ. ಅದೆಲ್ಲವನ್ನು ಕೂಡ ಸಮಗ್ರವಾಗಿ ಕ್ರೋಢೀಕರಿಸಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಕೇಂದ್ರಕ್ಕೆ ವರದಿಯನ್ನ ಕಳಿಸ್ತಾರೆ. ಜೊತೆಗೆ ಈ ಬರಗಾಲ ಘೋಷಣೆ ಇದೆಯಲ್ಲ, ಇದು ಈ NDRF ನ ನಾರ್ಮ್ಸ್ ಇದೆಯಲ್ಲ, ಅವು ಸಾಕಷ್ಟು ಅಡ್ಡಿ ಇರ್ತಕ್ಕಂಥದ್ದು. ಈಗ ತಕ್ಷಣ ಸಂಪರ್ಕದಲ್ಲಿ ಸುರೇಶ್, ವಾಪಸ್ ಬರ್ತೀನಿ ಮಾತ್ರ. ಇನ್ನ ರಾಜ್ಯಕ್ಕೆ ಮಳೆಯ ಕೊರತೆಯನ್ನ ನೀಗಿಸೋದಕ್ಕೆ ಸಕಾಲದಲ್ಲೇ ಮೋಡ ಬಿತ್ತನೆ ಮಾಡಬೇಕು ಅನ್ನುವಂತಹ ಆಗ್ರಹ ಇದ್ದು ಇವತ್ತಿನ ಕ್ಯಾಬಿನೆಟ್ ನಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿದೆ. ಮೋಡ ಬಿತ್ತನೆಗೆ ರಾಜ್ಯದ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ. ಸೋಮವಾರದಿಂದಾನೇ ಕಾರ್ಯಾರಂಭ ಆಗ್ಲಿಕ್ಕಿದೆ ಅಂತ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಬಹಳ ಪ್ರಮುಖ ಆಗಿರ್ತಕ್ಕಂಥದ್ದು ಈಗ ಯಾವ ಹಂತಕ್ಕೆ ಬಂದಿದೆ, ಆಗಿದೆಯಾ? ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದೀವಿ, 4G ಹೋಗಿದೆ ಫೈನಾನ್ಸ್ಗೆ, ಇವತ್ತು ಆಗಿರ್ಬೇಕದು. ಸೋಮವಾರದಿಂದ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ. ಯಾವುದು ಅದು 4G ನಲ್ಲೇ ಕೊಟ್ಟಿದ್ದೀವಿ, ಟೆಂಡರ್ ಆದ್ರೆ ಲೇಟ್ ಆಗುತ್ತೆ ಅಂತ. ಎಷ್ಟು ಪ್ರಮಾಣದಲ್ಲಿ ಮಾಡೋದಕ್ಕೆ ಅಂತ ಮೊದಲ ಹಂತದಲ್ಲಿ 60 days ಅಂತ ಹೇಳಿದೀವಿ. ಎಲ್ಲೆಲ್ಲಿ ಮೋಡ ಅವೈಲಬಲ್ ಇದೆ ಅಲ್ಲಲ್ಲಿ ಮಾಡ್ತೀವಿ. ಇದರ ಜೊತೆಗೆ ರಾಜ್ಯ ಸಚಿವ ಸಂಪುಟದ ಸಲಹೆ ಮತ್ತು ಶಿಫಾರಸು ಪಡೆಯದೆ KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರರನ್ನ ಅಮಾನತ್ತು ಮಾಡಿ ರಾಜ್ಯಪಾಲರ ನಡೆ ಸರಿ ಅಂತ ಹೈಕೋರ್ಟ್ ಆದೇಶ ನೀಡಿ ವಾರದೊಳಗೆ ಮರುನೇಮಕ ಮಾಡುವಂತೆ ಹೇಳಿತ್ತು. ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಶಿವಶಂಕರಪ್ಪ ಅವರನ್ನ ಅಮಾನತ್ತು ಮಾಡುವಂತೆ ರಾಜ್ಯಪಾಲರಿಗೆ ಸರ್ಕಾರ ಶಿಫಾರಸು ಮಾಡುವ ತೀರ್ಮಾನ ಮಾಡಿದೆ. ಈ ಹಿಂದೆ ನಡೆದಿದ್ದ ತಾಂತ್ರಿಕ ದೋಷವನ್ನ ಸರಿಪಡಿಸಲಾಗಿದೆ. ಕ್ಯಾಬಿನೆಟ್ನಲ್ಲಿ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ.
ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಹಾಸ್ಟೆಲ್ಗಳ ಅಭಿವೃದ್ಧಿಗೆ ಬರೋಬ್ಬರಿ 250 ಕೋಟಿ ರೂಪಾಯಿ ಅನುಮೋದನೆ. ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಮಾಡಲಾಗಿದೆ. ಬಾಡಿಗೆ ಕಟ್ಟಡಗಳಲ್ಲಿ ಇರುವಂತಹ 50 ಹಾಸ್ಟೆಲ್ಗಳಿಗೆ ಹೊಸ ಕಟ್ಟಡ ಮಂಜೂರು, ಬರೋಬ್ಬರಿ 250 ಕೋಟಿ ರೂಪಾಯಿ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ಕಟ್ಟಡಕ್ಕೂ ಕೂಡ ಅನುದಾನ. ನಿನ್ನೆ ಇಡೀ ದಿನ ಕ್ಯಾಂಪೇನ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇಡೀ ದಿನ ಹಾಸ್ಟೆಲ್ ಮಕ್ಕಳ ನರಕ ಯಾತನೆಯನ್ನ ಅನಾವರಣ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನದ ಮೂಲಕ. ರಿಪಬ್ಲಿಕ್ ಕನ್ನಡದ ಅಭಿಯಾನ ಬಿಗ್ ಇಂಪ್ಯಾಕ್ಟ್ 250 ಕೋಟಿ ಸರ್ಕಾರ ಇವತ್ತು ರಿಲೀಸ್ ಮಾಡಿದೆ. ನಿನ್ನ ರಿಪಬ್ಲಿಕ್ ಕನ್ನಡದ ಕ್ಯಾಂಪೇನ್ ಈ ಹಾಸ್ಟೆಲ್ಗಳ ಸಮಸ್ಯೆಗಳ ಬಗ್ಗೆ. ಇವತ್ತು ಸರ್ಕಾರದಿಂದ ಅದೇ ಹಾಸ್ಟೆಲ್ಗಳಿಗೆ 250 ಕೋಟಿ ರೂಪಾಯಿ ರಿಲೀಸ್. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಸುರೇಶ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇಡೀ ದಿನ ಈ ಹಾಸ್ಟೆಲ್ಗಳ ಪರಿಸ್ಥಿತಿ ಏನಿದೆ, ಬಾಡಿಗೆ ಕೊಟ್ಟು ಹಾಸ್ಟೆಲ್ಗಳನ್ನು ನಡೆಸ್ತಾ ಇರುವಂತಹ ಹಾಸ್ಟೆಲ್ಗಳ ಪರಿಸ್ಥಿತಿ ಏನು, ಅಲ್ಲಿರುವ ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಳೆಯಾಗಿ ಅಭಿಯಾನದ ಮೂಲಕ ಸರ್ಕಾರದ ಕಣ್ ತೆರೆಸುವ ಕೆಲಸ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಿನ್ನೆ ಅಭಿಯಾನ, ಇವತ್ತು 250 ಕೋಟಿ ರೂಪಾಯಿ ರಿಲೀಸ್. ರಿಪಬ್ಲಿಕ್ ಕನ್ನಡದ ವರದಿಯಿಂದ ಬಿಗ್ ಇಂಪ್ಯಾಕ್ಟ್. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಷ್ಟು ಶ್ರೀಪದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ ಮಾಡಿರ್ತಕ್ಕಂಥ ವರದಿಯನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತಕ್ಕಂಥದ್ದು ಈ ಒಂದು ಕ್ಯಾಬಿನೆಟ್ ನ ಸಭೆಯಲ್ಲಿ ಅನುಮೋದನೆ ಆಗಿರ್ತಕ್ಕಂಥದ್ದನ್ನ ಕಂಡು ಅದೇ ಒಂದು ಸಾಕ್ಷಿ ಆಗಿರ್ತಕ್ಕಂಥದ್ದು, ಅದೇ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ನೆನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ಯಾವ ರೀತಿಯಾಗಿ ಬಾಡಿಗೆ ಕಟ್ಟಡದಲ್ಲಿ ಬಾಡಿಗೆ ರೂಪದಲ್ಲಿ ಇರ್ತಕ್ಕಂತಹ ಬಿಲ್ಡಿಂಗ್ ಗಳಲ್ಲಿ ಹಾಸ್ಟೆಲ್ಗಳನ್ನ ನಡೆಸ್ತಾ ಇದ್ದಾರೆ, ಅಲ್ಲಿಯ ಪರಿಸ್ಥಿತಿಗಳು ಏನು, ಆ ಇಕ್ಕಟ್ಟು, ಆ ಜಾಗದ ಕೊರತೆ, ಇದೆಲ್ಲ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರನ್ನ ವಿಸ್ತೃತವಾಗಿ ಎಳೆಯಾಗಿ ಏನು ವರದಿಯನ್ನ ಪ್ರಸಾರ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಗಮನವನ್ನು ಕೂಡ ಸೆಳೆದಿತ್ತು. ಈ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ನ ಸಭೆಯಲ್ಲಿ ಸುಮಾರು 255 ಕೋಟಿ ರೂಪಾಯಿಗಳನ್ನ ಅದಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದು, ಅದಕ್ಕೆ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದೆ ಬಾಡಿಗೆ ಕಟ್ಟಡದಲ್ಲಿ ಯಾರೆಲ್ಲ ಇದ್ದಾರೆ, ಕಟ್ಟಡಗಳನ್ನ ಬಿಲ್ಡಿಂಗ್ ಗಳನ್ನ ಬಾಡಿಗೆ ತೆಗೆದುಕೊಂಡು ಹಾಸ್ಟೆಲ್ ನಡೆಸ್ತಿದ್ರು ಅವರೆಲ್ಲರಿಗೂ ಕೂಡ ಹೊಸದಾಗಿ ನೂತನ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಸಂಬಂಧಪಟ್ಟಂತೆ ಸರ್ಕಾರ ಈ ಸಂಬಂಧಪಟ್ಟಂತೆ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಒಂದು ರೀತಿ ಶೋಚನೀಯ ಪರಿಸ್ಥಿತಿ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಿಗೆ ಇಲ್ಲದಂತ ಪರಿಸ್ಥಿತಿಯಲ್ಲಿ ಎಷ್ಟೋ ಮಕ್ಕಳಿಗೆ ಸರಿಯಾದಂತ ವ್ಯವಸ್ಥೆ ಇರೋದಿಲ್ಲ, ಹಳ್ಳಿಗಾಡಿನಿಂದ ಬರ್ತಾರೆ, ಅಂತವ್ರಿಗೆ ಅಂತಾನೆ ಹಾಸ್ಟೆಲ್ಗಳ ವ್ಯವಸ್ಥೆ ಮಾಡಿರ್ತಕ್ಕಂಥ, ಆದ್ರೆ ಅದೇ ಸರಿಯಾಗಿ ಅಂದ್ರೆ ಮೂಲಭೂತ ಸೌಕರ್ಯಗಳು ಇಲ್ಲದಂತ ಪರಿಸ್ಥಿತಿ ಇತ್ತು. ಸೊ ಇದೆಲ್ಲವನ್ನು ಕೂಡ ಮನಗಣಿಸಿದ ಸರ್ಕಾರ ರಿಪಬ್ಲಿಕ್ ಕನ್ನಡದ ವರದಿಗೆ ಈಗ ಏನು ಈ ಕ್ಯಾಬಿನೆಟ್ ನಲ್ಲಿ ಒಂದು ಚರ್ಚೆಗೆ ತಂದು ಇವತ್ತು ಪ್ರಸಾರ ಮಾಡಿರ್ತಕ್ಕಂಥದ್ದು. ಸೊ ಆ ಮೂಲಕ ಇವತ್ತು ವಾಲ್ಮೀಕಿ ನಿಗಮದ ಹಗರಣದ ಆರೋಪಿಯಾಗಿರುವ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ಪ್ರತಿಭಟನೆಗೆ ಇಳಿದ ದೋಸ್ತಿ ಪಡೆ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಸಿ. ಈ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಗಿಪಟ್ಟು. ಕಪ್ಪು ಟಿ ಶರ್ಟ್ ಧರಿಸಿ ಬಂದ ದೋಸ್ತಿ ಪಡೆ. ಇವತ್ತು ಅಧಿವೇಶನ ಶುರುವಾಗಿ 7ನೇ ದಿನಕ್ಕೆ ಕಾಲಿಟ್ಟಿತ್ತು. ಇವತ್ತು ಕೂಡ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದರೆ ಉಭಯ ಸದನಗಳಲ್ಲಿ ಆಗಿದ್ದು ಅಕ್ಷರಶಃ ರಣರಂಗ. ಕಲಾಪ ಶುರುವಾಗುವ ಮುನ್ನವೇ ಬಿಜೆಪಿಗರು ಪ್ರತಿಭಟನೆಗೆ ಇಳಿದಿದ್ರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಪಡೆ ಪಾದಯಾತ್ರೆ ಹಮ್ಮಿಕೊಂಡಿತ್ತು. ದಲಿತರ 187 ಕೋಟಿ ರೂಪಾಯಿ ನಾಗೇಂದ್ರನಿಂದ ಲೂಟಿ, ಎಸ್ಟಿಗೆ ನ್ಯಾಯ ಸಿಗಲಿ, ಭ್ರಷ್ಟ ನಾಗೇಂದ್ರ ರಾಜೀನಾಮೆ ಕೊಡಲಿ ಅಂತ ಬರಹ ಇರುವ ಕಪ್ಪು ಟಿ ಶರ್ಟ್ ಧರಿಸಿ ಬೀದಿಗಿಳಿದಿದ್ರು. ವಿಧಾನಸೌಧದ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಜಾಥಾ ಆರಂಭಿಸಿದ್ರು.
ಇವತ್ತು ಸರ್ಕಾರ ಹೇಳ್ತಾ ಇದೆ ಹಣ ಏನು ಆಗೇ ಇಲ್ಲ, ಹಣ ಎಲ್ಲೂ ಹೋಗೇ ಇಲ್ಲ ಅಂತಾರೆ. ನೋಡಿ, ಯೂನಿಯನ್ ಬ್ಯಾಂಕ್ 40 ಕೋಟಿ 40 ಕೋಟಿ ಟ್ರಾನ್ಸ್ಫರ್ ಆಗಿರೋದು. ಇದು ದಾಖಲೆ ಅಲ್ವಾ? ಬ್ಯಾಂಕ್ ಚೆಕ್ಕು ನಾನು ತೋರಿಸ್ತಾ ಇರೋದು. ಆ ಬ್ಯಾಂಕಲ್ಲೂ ಇದೆ. ಯಾವುದು? ಯೂನಿಯನ್ ಬ್ಯಾಂಕಲ್ಲಿದೆ ಇದು. ಅದಾದಮೇಲೆ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಯಾವ್ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಎಲ್ಲೆಲ್ಲಿಗೆ ನೋಡಿ, ಇದು ಇದೆ. ಇವತ್ತು ದಲಿತರ ಮೇಲೆ ಅಂತೇಳಿ ನಾವು ಟಾರ್ಗೆಟ್ ಮಾಡ್ತಿದ್ವಿ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಿರಲ್ಲ, ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರು ಇದ್ರೆ ಈ ಸಬಬನ್ನ ಕೊಡುವುದನ್ನ ಬಿಟ್ಟು ದಲಿತರ ಅಭಿವೃದ್ಧಿಗೆ ಮೀಸಲಿಡ್ತಕ್ಕಂಥ ಹಣವನ್ನ ಲೂಟಿ ಹೊಡೆದಿರುವಂತಹ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಕಪ್ಪು ಟಿ ಶರ್ಟ್ ಧರಿಸಿ ವಿಧಾನಸೌಧಕ್ಕೆ ಎಂಟ್ರಿ. ಮಾರ್ಷಲ್ಗಳನ್ನ ತಳ್ಳಿ ನುಗ್ಗಿದ ಬಿಜೆಪಿಗರು. ಶಾಸಕರ ಭವನದಿಂದ ಕಾಲ್ನಡಿಗೆಯಲ್ಲಿ ಕಪ್ಪು ಟಿ ಶರ್ಟ್ ಧರಿಸಿ ವಿಧಾನಸೌಧಕ್ಕೆ ಬಂದ ವಿಪಕ್ಷದವರನ್ನ ಮಾರ್ಷಲ್ ದ್ವಾರದಲ್ಲೇ ತಡೆದು ನಿಲ್ಲಿಸಿದ್ರು. ಈ ವೇಳೆ ಮಾರ್ಷಲ್ ಬಿಜೆಪಿಗರ ನಡುವೆ ತಳ್ಳಾಟ ನೂಕಾಟವೇ ನಡೆಯಿತು. ಮಾರ್ಷಲ್ ಮಾತು ಕೇಳದ ಬಿಜೆಪಿಗರು ಅವರನ್ನೇ ನುಗ್ಗಿ ವಿಧಾನಸೌಧ ಪ್ರವೇಶ ಮಾಡಿದ್ರು. ಇತ್ತ ಬಿಜೆಪಿ ಪ್ರತಿಭಟನೆಗಿಳಿದ್ರೆ ಮತ್ತೊಂದೆಡೆ ಗಾಂಧೀಜಿ ಪ್ರತಿಮೆ ಮುಂದೆ ಸುಗಮ ಕಲಾಪಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿತು. ಸಿಎಂ ಡಿಕೆಶಿ ವಿಪಕ್ಷಗಳ ನಡುವೆ ಸಂಧಾನ ಸಭೆ. ಟಿ ಶರ್ಟ್ ತೆಗೆಯಲು ಒಪ್ಪಿಕೊಂಡು ಸದನಕ್ಕೆ ಎಂಟ್ರಿ. ಇನ್ನು ಕಪ್ಪು ಟಿ ಶರ್ಟ್ ಧರಿಸಿ ಪ್ರತಿಭಟಿಸಿದ ವಿಪಕ್ಷದವರನ್ನ ಸ್ಪೀಕರ್ ತನ್ನ ಕಚೇರಿಗೆ ಸಂಧಾನ ಸಭೆಗಾಗಿ ಕರೆಸಿಕೊಂಡ್ರು. ಸಿಎಂ ಡಿಕೆ ಶಿವಕುಮಾರ್, ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗಿದ್ರು. ಸಭೆ ಬಳಿಕ ಕಪ್ಪು ಟಿ ಶರ್ಟ್ ತೆಗೆಯಲು ಮಾತ್ರ ವಿಪಕ್ಷಗಳ ಸದಸ್ಯರು ಒಪ್ಪಿಕೊಂಡ್ರು. ಟಿ ಶರ್ಟ್ ಮಾತ್ರ ತೆಗೆದು ಸದನಕ್ಕೆ ಬಂದ್ರು. ಸದನದಲ್ಲೂ ನಾಗೇಂದ್ರ ರಾಜೀನಾಮೆ ಕೂಗು. ಗದ್ದಲದ ನಡುವೆ ಕೆಲ ವಿಧೇಯಕ ಮಂಡನೆ. ಇನ್ನು ಸದನಕ್ಕೆ ಎಂಟ್ರಿ ಕೊಟ್ಟ ವಿಪಕ್ಷಗಳ ಸದಸ್ಯರು ಹೋರಾಟ ಮುಂದುವರೆಸಿದ್ರು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಮೊಳಗಿಸಿದ್ರು. ಗಲಾಟೆ ಗದ್ದಲದ ನಡುವೆಯೂ ಅಪಾರ್ಟ್ಮೆಂಟ್ ವಿಧೇಯಕ 2026 ಕರ್ನಾಟಕ ಮುನ್ಸಿಪಾಲಿಟಿ ತಿದ್ದುಪಡಿ, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಮಂಡನೆ ಮಾಡಲಾಯಿತು. ಪ್ರಸ್ತಾವ ಹೌದು ಅನ್ನೋರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರೆತಿದೆ. ಒಂದೇ ಕಂಡ ಹೆಸರು ಮತ್ತು 32 ನಾಗೇಂದ್ರನ ತಲೆದಂಡಕ್ಕೆ ರಾಜ್ಯಾದ್ಯಂತ ಬೀದಿಗಿಳಿದ ಬಿಜೆಪಿ. ಇನ್ನು ಬೆಂಗಳೂರು ಮಾತ್ರ ಅಲ್ಲದೆ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿತು. ಧಾರವಾಡ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಟೈರ್ಗೆ ಬೆಂಕಿ ಹಚ್ಚಿ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನೋಡಿ, ಜುಲೈ 20ನೇ ತಾರೀಕು ದೆಹಲಿಯಲ್ಲಿ ನಡೆದಂತಹ ಸಿಜೆಪಿ ಹೋರಾಟ ಹಿಂಸಾಚಾರಕ್ಕೆ ತಿರುಗಿದ್ದು ಹಳೆ ಸುದ್ದಿ. ಆದರೆ ಇವತ್ತಿನ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ, ಅವತ್ತು ಪೊಲೀಸರು ಬಳಸಿದಂಥ ಪೆಲೆಟ್ ಗನ್ ವಿಚಾರ ಹಿಡಿದು ಕಾಂಗ್ರೆಸ್ ರಾಜಕೀಯ ಶುರು ಮಾಡಿದೆ. ಇವತ್ತು ಸ್ವತಃ ರಾಹುಲ್ ಗಾಂಧಿಯೇ ಪೊಲೀಸ್ ಠಾಣೆಯ ಮುಂದೆ ಹಂಗಾಮ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಜುಲೈ 20, 2026 ಅದು ಕೇಂದ್ರದ ಮುಂಗಾರು ಅಧಿವೇಶನದ ಮೊದಲ ದಿನ. ಅತ್ತ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಧರಣಿ ಮಾಡುತ್ತಿದ್ದ ಸಿಜೆಪಿ ಘೋಷಿತ ಹೋರಾಟಗಾರರು ಪಾರ್ಲಿಮೆಂಟ್ ಮುತ್ತಿಗೆಯ ಪರೇಡ್ ಮಾಡಿದ್ರು. ಸಹಜವಾಗಿ ಪೊಲೀಸರು ಮೆರವಣಿಗೆಗೆ ತಡೆ ಹಾಕಿದ್ದು, ಆ ಬಳಿಕ ನಡೆದ ಗಲಾಟೆ, ಲಾಠಿ ಚಾರ್ಜ್ ಹಿಂಸಾಚಾರವನ್ನ ದೇಶ ಮಾತ್ರವಲ್ಲ ಇಡೀ ವಿಶ್ವವೇ ಕಂಡಿದೆ. ಈ ಘಟನೆ ನಡೆದು 1 ತಿಂಗಳ ಬಳಿಕ
ರಾಹುಲ್ ಗಾಂಧಿ ಪೆಲೆಟ್ ಪಾಲಿಟಿಕ್ಸ್ ಸುರು ಹಂಚಿಕೊಂಡಿದ್ದಾರೆ. ಪಾರ್ಲಿಮೆಂಟ್ ರೋಡ್ ಸ್ಟೇಷನ್ ಮುಂದೆ ರಾಗಾಧರಣಿ. ಪೆಲೆಟ್ ಗನ್ ಫೈರಿಂಗ್ ಬಗ್ಗೆ ಎಫ್ಐಆರ್ ಹಾಕಿಲ್ಲವೆಂದು ಆಕ್ರೋಶ. ಸಿಜಿಪಿ ಪಾರ್ಲಿಮೆಂಟ್ ಮುತ್ತಿಗೆಯ ವೇಳೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಜುಲೈ 21ರಂದು ದೆಹಲಿಯ ಪ್ರಧಾನಿ ಮೋದಿ ನಿವಾಸದ ಮುಂದೆ ಹೈಡ್ರಾಮಾ ಮಾಡಿದ ರಾಹುಲ್ ಗಾಂಧಿ ಇಂದು ದೆಹಲಿಯ ಪಾರ್ಲಿಮೆಂಟ್ ರಸ್ತೆಯಲ್ಲಿರುವ ಡಿಸಿಪಿ ಕಚೇರಿ ಮುಂದೆ ಹಂಗಾಮ ಮಾಡಿದರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಅಂದು ಮತ್ತು ಇಂದಿನ ಧರಣಿಯ ಅಜೆಂಡಾ ಒಂದೇ, ಅದೇ ಪೊಲೀಸ್ ಹಿಂಸಾಚಾರ. ಹೌದು, ಅಂದು ಪಾಲಿಟಿಕ್ಸ್ ಪೆರೇಡ್ ತಡೆಯಲು ಲಾಠಿ ಪ್ರಹಾರದ ಜೊತೆಗೆ ಪೆಲೆಟ್ ಗನ್ ಸಹ ಸದ್ದು ಮಾಡಿದ್ರು. ಸಿಆರ್ಪಿಎಫ್ ಸಿಬ್ಬಂದಿ ಫೈರಿಂಗ್ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದ ವಿಚಾರ. ಆದರೆ ಇಂದು ರಾಹುಲ್ ಧರಣಿಗೆ ಕಾರಣವಾಗಿದ್ದು ಘಟನೆ ನಡೆದ ತಿಂಗಳೇ ಕಳೆದ್ರೂ ಏಕೆ ಪೆಲೆಟ್ ಗನ್ ಫೈರಿಂಗ್ ಬಗ್ಗೆ ಎಫ್ಐಆರ್ ಮಾಡಿಲ್ಲ ಅನ್ನೋದು. ಇಂದು ಸಂತ್ರಸ್ತ ಸಾಹಿಲ್ ಮತ್ತು ಪೋಷಕರ ಜೊತೆಗೂಡಿ ಧರಣಿ ಮಾಡಿದ್ದ ರಾಹುಲ್ ಪೊಲೀಸರು ಮತ್ತು ಕೇಂದ್ರ ಗೃಹ ಸಚಿವರ ವಿರುದ್ಧ ಕಿಡಿಕಾರಿದ್ರು. 20 जुलाई को पैलेट गन का प्रयोग हुआ, उसका सबूत क्या है? सबूत ये है, देखिए ये है पैलेट्स, देख लीजिए इनको अच्छी तरह देख लीजिए, ये देखिए ये है पैलेट्स, ये कहां से आए? ये इनके शरीर से आए, दिखाओ, ये इनके यहाँ लगे छर्रे, 200 छर्रे इनके शरीर के अंदर है, 3 छर्रे इनकी आंख में है. ರಾಹುಲ್ ಗಾಂಧಿ ಡ್ರಾಮಕ್ಕೆ ಜನ ಬೆಂಬಲ ಇಲ್ಲ. ಕಾಂಗ್ರೆಸ್ ಧರಣಿಗೆ ಸಚಿವ ಜೆಪಿ ನಡ್ಡಾ ಕೌಂಟರ್. ಇನ್ನು ಪೊಲೀಸ್ ಠಾಣೆ ಮುಂದೆ ನಡೆದ ರಾಹುಲ್ ಧರಣಿಯನ್ನ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಡ್ರಾಮಾ ಎಂದು ಕರೆದಿದ್ದಾರೆ. ಜನರು ಈ ನಾಟಕಕ್ಕೆ ಮಣೆ ಹಾಕುವುದಿಲ್ಲ ಎಂದು ಟಕ್ಕರ್ ನೀಡಿದ್ದಾರೆ. पूरा देश एक बार फिर से राहुल गांधी की उस सस्ती और ध्यान भटकाने वाली राजनीति का गवाह बन रही है, जिसका प्रदर्शन उन्होंने आज संसद मार्ग थाने के बाहर जो किया वो सबने देखा है. राहुल गांधी जी का आज का यह धरना न तो छात्रों के लिए है और न ही न्याय के लिए है. यह कांग्रेस पार्टी की राजनीतिक हताशा का प्रतीक है और राहुल गांधी की फुटेज खाने की भूख है. ಒಟ್ಟಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗ ಪೆಲೆಟ್ ಗನ್ ಪಾಲಿಟಿಕ್ಸ್ ಜೋರಾಗಿದ್ದು ಕೊನೆಗೂ ರಾಹುಲ್ ಪ್ರತಿಭಟನೆಗೆ ಮಣಿದ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೆಲಸ ಮಾಡಿದ್ದೇವೆ ಎಂದು ಹೇಳಿದೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. ನಾವೀಗ ನಮ್ಮ ಅಭಿಯಾನದ ಸುದ್ದಿಗೆ ಬರೋಣ ವೀಕ್ಷಕರೇ. ಸರ್ಕಾರದ ಕೆಲವು ನಿಯಮಗಳು ಜನರಿಗೆ ಗೊಂದಲದ ಗೂಡಾಗುತ್ತೆ. ಇದರ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಮೂಲ ಸೌಕರ್ಯಗಳನ್ನು ಪಡೆಯೋದಕ್ಕೆ ಅಲೆದಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಬೆಂಗಳೂರು ಜನರು ಕೂಡ ಈ OC ಮತ್ತು CC ಪಡೆಯೋದಕ್ಕೆ ಪರದಾಡುವಂತಾಗಿದೆ. ಹಾಗಾದರೆ OC ಮತ್ತು CC ಅಂದರೆ ಏನು? ಮೂಲ ಸೌಕರ್ಯ ಪಡೆಯೋದಕ್ಕೆ ಆಗ್ತಾ ಇರೋ ತೊಂದರೆ ಏನು? ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮೂಲಸೌಕರ್ಯ ಪಡೆಯಲು ಬಿಗಿ ನಿಯಮ. ವಿದ್ಯುತ್ ನೀರಿನ ಸಂಪರ್ಕಕ್ಕೆ ಜನ ಪರದಾಟ. ಸರ್ಕಾರದ ಕೆಲ ನಿಯಮಗಳು ಅರ್ಥವಾಗುವುದೇ ಕಷ್ಟ. 108 ಗೊಂದಲಗಳಿಂದ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗದೆ ಪರದಾಡುವಂತಾಗುತ್ತೆ. ಅದರಲ್ಲಿ ಈ OC ಮತ್ತು CC ಕೂಡ ಒಂದು. ಅಷ್ಟಕ್ಕೂ ಏನಿದು OC CC ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಕಟ್ಟಡದ ಕೆಲಸ ಸಂಪೂರ್ಣ ಮುಗಿದ ಬಳಿಕ ನೀಡಲಾಗುವ ಪ್ರಮಾಣ ಪತ್ರ. ಕಟ್ಟಡದಲ್ಲಿ ವಾಸ್ತವಕ್ಕೆ ಅನುಮತಿ ಒದಗಿಸುವ ಪ್ರಮಾಣ ಪತ್ರವಿದು. ಆ ಕಟ್ಟಡ ವಾಸಿಸಲು ಬಳಸಲು ಯೋಗ್ಯವಿದೆ ಅಂತ ಇದು ಪ್ರಮಾಣೀಕರಿಸುತ್ತದೆ. ಜೊತೆಗೆ ವಿದ್ಯುತ್ ಮತ್ತು ನೀರಿನ ಶಾಶ್ವತ ಸಂಪರ್ಕ ಪಡೆಯಲು ಈ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯ.
ಸಿಸಿ ಅಂದ್ರೆ ಕಟ್ಟಡದ ಕಾಮಗಾರಿಗೆ ಆರಂಭದಲ್ಲೇ ಪಡೆದುಕೊಳ್ಳುವ ಪ್ರಮಾಣ ಪತ್ರವಾಗಿದೆ. ಕಟ್ಟಡವು ಅನುಮೋದಿತ ನಕ್ಷೆಯ ಪ್ರಕಾರವೇ ನಿರ್ಮಾಣವಾಗಬೇಕು. ಬಿಲ್ಡರ್ ನಿಯಮಗಳನ್ನ ಪಾಲಿಸಿದ್ದಾರೆ ಅಂತ ನೀಡಲಾಗುವ ಪ್ರಮಾಣ ಪತ್ರವಿದು. ಇನ್ನು ಡಿಸೆಂಬರ್ 2024ರಲ್ಲಿ ಓಸಿ ಮತ್ತು ಸಿಸಿ ಇಲ್ಲದ ಕಟ್ಟಡಗಳಿಗೆ ವಿದ್ಯುತ್ ಮತ್ತು ಕುಡಿಯುವ ನೀರಿನ ಸಂಪರ್ಕ ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ಇದರ ಆಧಾರದ ಮೇಲೆ ಜಿಬಿಎ 2025ರ ಜನವರಿ ತಿಂಗಳಲ್ಲಿ ನೀರು ಮತ್ತು ವಿದ್ಯುತ್ ಸಂಪರ್ಕಕ್ಕೆ ಓಸಿ ಸಿಸಿ ಕಡ್ಡಾಯವೆಂದು ಸೂಚಿಸಿತ್ತು. ಆದರೆ ಈಗ ಇದೇ ಆದೇಶ ಜನರ ಪಾಲಿಗೆ ಕಗ್ಗಂಟಾಗಿದೆ. ಮೂಲ ಸೌಕರ್ಯಗಳನ್ನು ಪಡೆಯಲು ಪರದಾಡುವಂತಾಗಿದೆ. ಓಸಿ ಸಿಸಿ ಇಲ್ಲದಿದ್ರೆ ಕಟ್ಟಡಗಳಿಗೆ ವಿದ್ಯುತ್ ನೀರಿನ ಸಂಪರ್ಕ ನೀಡದಂತೆ ಬೆಸ್ಕಾಂ ಹಾಗೂ ಜಲಮಂಡಳಿ ಸೂಚನೆ ಕೊಟ್ಟಿತ್ತು. ಇದರ ಜೊತೆಗೆ ಒಂದಿಷ್ಟು ನಿಯಮ ಸಡಿಲಿಸಿ 30-40 ಸೈಟಿನ ಕಟ್ಟಡಗಳಿಗೆ ಓಸಿ ಸಿಸಿ ಅಗತ್ಯವಿಲ್ಲ ಅಂತ ಸರ್ಕಾರ ಆದೇಶ ಹೊರಡಿಸಿತ್ತು. ಇನ್ನು ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ 60-40 ಸೈಟಿನ ಕಟ್ಟಡಗಳಿಗೂ ಅನ್ವಯಿಸುವಂತೆ ಓಸಿ ಸಿಸಿ ವಿನಾಯಿತಿ ನೀಡಲು ಮುಂದಾದ್ರು. ಆದ್ರೆ ಈಗ ಓಸಿ ಸಿಸಿಗೆ ವಿನಾಯಿತಿ ನೀಡಿದ್ರೂ ಗೊಂದಲ ಮಾತ್ರ ಮುಗಿತಾ ಇಲ್ಲ. ಅಧಿಕಾರಿಗಳು ಓಸಿ ಮತ್ತು ಸಿಸಿ ನೀಡಲು ವಿಳಂಬ ಮಾಡ್ತಿರುವ ಆರೋಪಗಳು ಕೇಳಿಬಂದಿವೆ. ಇದರಿಂದಾಗಿ ಮನೆ ಕಟ್ಟಿದ ಬಳಿಕವೂ ಸಾರ್ವಜನಿಕರು ವಿದ್ಯುತ್ ನೀರಿನ ಸಂಪರ್ಕ ಪಡೆಯಲು ಒದ್ದಾಟ ನಡೆಸುವ ಸ್ಥಿತಿ ಎದುರಾಗಿದೆ. ಒಂದು ಬೆಸ್ಕಾಂ, ಒಂದು BWSSB, ಆಮೇಲೆ ಮತ್ತೆ ಇದು ಇವರೇನು GBA, ಈ ಮೂರು GBA ಅವರು OC CC ಕೊಟ್ಟರೆ ಇವರಿಬ್ಬರು ಫ್ರೀಯಾಗಿ ಕೊಡ್ತಾರೆ ಇವರಿಬ್ಬರು ಕೊಡ್ತಾರೆ ಅನ್ನೋದೊಂದು ಸಿಸ್ಟಮ್ ಮಾಡಿಕಿದ್ರು. DCM ಸಾಹೇಬರು ನಾನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ನಾನು ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ, ನಾನೆಲ್ಲ ಕೊಟ್ಬಿಡ್ತೀನಿ, ಏನೋ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಯಾವುದೂ ಆಗಲಿಲ್ಲ. ಇದರಿಂದ ಏನಾಗ್ತಾಯಿದೆ ಅಂದರೆ ಆಯಾ ವಾರ್ಡ್ಗಳಲ್ಲಿ ಆಯಾ ಕ್ಷೇತ್ರಗಳಿರ್ತಕ್ಕಂಥ AE ಇವ್ರಿಗೆ ಭ್ರಷ್ಟಾಚಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೋಟಿಗಟ್ಟಲೆ ದುಡ್ಡನ್ನ ಹೊಡಿತಾ ಇದ್ದಾರೆ ಇವರು. ಸುಮಾರು 50,000ಕ್ಕೂ ಹೆಚ್ಚು ನಿವಾಸಿಗಳು ಆದೇಶ ಆದಾಗಿನಿಂದ ವಿದ್ಯುತ್ ಸಂಪರ್ಕಕ್ಕಾಗಿ ಅಲೆದಾಟ ನಡೆಸ್ತಾ ಇದ್ದಾರಂತೆ. ಒಂದ್ ಕಡೆಯಲ್ಲಿ ಜನ ಮೂಲ ಸೌಕರ್ಯಗಳನ್ನ ಪಡೆಯಲು ಪರದಾಟ ನಡೆಸುವ ಸ್ಥಿತಿ ಎದುರಾಗಿದ್ರೆ, ಇತ್ತ ವಿದ್ಯುತ್ ಗುತ್ತಿಗೆದಾರರು ಕೆಲಸವಿಲ್ಲದೆ ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಫಿನಿಶಿಂಗ್ ಆಗ್ಬಿಟ್ಮೇಲೆ ಓಸಿಗೆ ಹೋದವಾಗ ಸಿಸಿಗೆ ಹೋದವಾಗ ಇಲ್ಲ ನೀವು ಎಕ್ಸ್ಟ್ರಾ ಫ್ಲೋರ್ಸ್ ಕಟ್ಟಿದ್ದೀರಾ, ನೀವು ಹೈಲೈಟ್ ಮಾಡಿದ್ದೀರಾ ಅಂದ್ಬಿಟ್ಟು ಅವ್ರ ಮೇಲೆ ನೋಟಿಸ್ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡಲಿಕ್ಕೆ ಹೋಗ್ಬಿಡ್ತಾರೆ. ಅದು ತುಂಬ ದೊಡ್ಡ ತಪ್ಪು. ಈಗ ಡೆಮಾಲಿಷ್ ಮಾಡೋಕ್ಕೂ ಆಗಲ್ಲ, ಈ ಕಡೆ ಬಂದ್ಬಿಟ್ಟು ಬಡ್ಡಿ ಕಟ್ತಾ ಇರ್ತಾರೆ. ಇವೆಲ್ಲ ಇರೋದ್ರಿಂದ ಪಾಪ ಓನರ್ಗಳಾಗಲಿ ಅಥವಾ ಬಿಲ್ಡರ್ಸ್ ಆಗಲಿ ಅವರು ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಅದರಿಂದ ಗಮನಿಸಿ ಅದು ಇಮ್ಮಿಡಿಯೇಟಾಗಿ ಆ ಇಂಜಿನಿಯರ್ಗಳು ಏನು ಇರ್ತಾರೆ ಅಲ್ವಾ, ಅವರು ಕ್ಲೀನಾಗಿ ಸೂಕ್ತವಾಗಿ ಕೆಲಸ ಮಾಡಿಸಿ ಸಿಟಿನ ಕ್ಲೀನಾಗಿ ಇಡೋ ಜವಾಬ್ದಾರಿ ಇಂಜಿನಿಯರ್ಸ್ಗಳದ್ದು, BBMP ಇಂಜಿನಿಯರ್ಸ್ಗಳು, ಸಿವಿಲ್ ಇಂಜಿನಿಯರ್ಸ್ಗಳದ್ದು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆದರೆ ಇತ್ತ ಇಲಾಖೆಗಳು ಚುರುಕಿನ ಕಾರ್ಯ ನಡೆಸಲು ನಾನಾ ಸವಾಲುಗಳು ಎದುರಾಗಿವೆ. ಸರ್ವರ್ ಸಮಸ್ಯೆ ಪ್ರಮುಖವಾಗಿ ಕಾಡ್ತಾ ಇದೆ ಅನ್ನೋದು GBA ಮುಖ್ಯ ಆಯುಕ್ತರ ಸಮಜಾಯಿಷಿ. ಸಾಧಾರಣವಾಗಿ ಸಮಸ್ಯೆ ಇರಬಾರ್ದು ಅಂತ ನಾವು ಯೋಚನೆ ಮಾಡ್ತೇನೆ. ಏನಾದರೂ ಸಾಫ್ಟ್ವೇರ್ನಲ್ಲಿ ಗ್ಲಿಚ್ ಇದ್ದರೆ ಮಾತ್ರ ಈ ಥರ ಸಮಸ್ಯೆ ಇರ್ಬೋದು. ಆದರೂ ಸಹ ನಾವು ಸ್ವಲ್ಪ ಎಲ್ಲ ಕಮಿಷನ್ಸಿಗೆ ಡೈರೆಕ್ಷನ್ಸ್ ಕೊಟ್ಬಿಡ್ತೀವಿ. ಜನರಿಗೆ ಬೈ ಆ್ಯಂಡ್ ಲಾರ್ಜ್ ನಾವೊಂದು ಸರ್ವಿಸಸ್ ರೈಟ್ ಟು ಸರ್ವಿಸಸ್ನಲ್ಲಿ ಏನೆಲ್ಲ ಟೈಮ್ ಲೈನ್ಸ್ ಇದೆ ಅದು ಆಲ್ರೆಡಿ ಕಮಿಟ್ ಮಾಡಿದೆ ಸರ್ಕಾರಕ್ಕೆ. ಅದರೊಳಗೆ ನಾವು ಅನುಗುಣವಾಗಿ ನಾವು ಮಾಡ್ತೀವಿ. ಜಾಗತಿಕ IT ಕಂಪನಿಗಳಿಗೆ ಆಶ್ರಯ ನೀಡಿರುವಂಥ ಬೆಂಗಳೂರಲ್ಲಿ ಸರ್ಕಾರಿ ಸರ್ವರ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದು ಅಷ್ಟೊಂದು ಸವಾಲಿನ ಕೆಲಸನ ಅನ್ನೋದು ಜನರ ಪ್ರಶ್ನೆ. ಸರ್ಕಾರದ ನಿಯಮ ಜನರ ಪಾಲಿಗೆ ಶಾಪವಾಗಿದ್ದು ಮೂಲ ಸೌಕರ್ಯಕ್ಕಾಗಿ ಕಚೇರಿ ಅಲಿಯುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಸಮಸ್ಯೆ ಪರಿಹರಿಸಿ ಜನರ ಗೊಂದಲ, ಅನಗತ್ಯ ಓಡಾಟಕ್ಕೆ ಮುಕ್ತಿ ನೀಡಬೇಕಿದೆ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ಈಗಾಗಲೇ ನೀವು ವರದಿಯಲ್ಲಿ ಗಮನಿಸಿದ್ರಿ, ಈ OC ಮತ್ತು CC ಸರ್ಟಿಫಿಕೇಟ್ ತೆಗೆದುಕೊಳ್ಳೋದಕ್ಕೆ ಯಾವ ರೀತಿಯ ತೊಂದರೆ ಆಗ್ತಾ ಇದೆ, ಇದು ಎಷ್ಟು ಅಗತ್ಯ. ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಲೇ ಇದೆ. ಬೃಹತ್ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತಲೇ ಇದೆ. ಆದರೆ ಇದರ ನಡುವೆ ಜನರಿಗೆ ಕಗ್ಗಂಟಾಗಿರೋದು OC ಮತ್ತು CC ನಿಯಮದ ಗೊಂದಲಗಳು. ಇದರಿಂದಾಗಿ ಮೂಲ ಸೌಕರ್ಯಗಳನ್ನು ಪಡೆಯೋದಕ್ಕೆ ಅಲೆದಾಡುವಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ನೀವು ನಮ್ಮ ಜೊತೆಗೆ ಮಾತಾಡ್ಬೋದು, ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೋದು. ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ಆ ನಂಬರನ್ನು ನೋಟ್ ಮಾಡಿಕೊಂಡು ನಮಗೆ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ವಾಟ್ಸಪ್ನಲ್ಲಿ 2 ಲೈನ್ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. X ಖಾತೆಯಲ್ಲಿಯೂ ಕೂಡ ನೀವು 2 ಲೈನ್ ಮೆಸೇಜ್ ಮಾಡಬಹುದಾಗಿದೆ. OC ಮತ್ತು CCಯನ್ನು ಪಡೆಯೋದಕ್ಕೆ ನಿಮಗೂ ತೊಂದರೆ ಆಗ್ತಾ ಇದೆಯಾ? ಆ ರೀತಿಯ ಅನುಭವ ನಿಮಗೆ ಆಗಿದೆಯಾ? ಈ OC ಮತ್ತು CC ವಿಚಾರದಲ್ಲಿ ಸರ್ಕಾರದ ಆದೇಶ ಏನಿದೆ?
ಜನರಿಗೆ ಉಂಟಾಗ್ತಾ ಇರುವಂತಹ ಗೊಂದಲಗಳು ಏನು? ನೀವು ಎದುರಿಸಿದಂತಹ ಅಥವಾ ಎದುರಿಸ್ತಾ ಇರುವಂತಹ, ಅಥವಾ ಈಗ ಎಷ್ಟೋ ಜನ ಓಡಾಡ್ತಿರ್ತೀರಿ OC ಮತ್ತು CC ತಗೋಬೇಕು ಅಂತ ಹೇಳಿ, ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮಗೆ ಬೆಳಿಗ್ಗೆನೂ ಎಷ್ಟೋ ಕಾಲ್ಗಳು ಬಂದವು ಈ OC CCಯ ವಿಚಾರವಾಗಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ. ದುಡ್ಡು ಕೇಳ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ನೀವು ಅಪ್ಲೈ ಮಾಡಿದರೂ ಕೂಡ ಸರ್ವರ್ ಡೌನ್ ಮತ್ತೊಂದು ಮಗದೊಂದು ಅಂತ ಹೇಳ್ತಾರಂತೆ. ಬೇರೆ ಕಡೆ ಹೋದರೆ OC CC ತೊಗೊಂಬನ್ನಿ ಅಂತ ಹೇಳ್ತಾರೆ ಬೇರೆ ಕೆಲಸಗಳಿಗೆ. ಆದರೆ OC CC ತೊಗೊಂಬರಬೇಕು ಅಂತ ಆ ಸಂಬಂಧಪಟ್ಟ ಕಚೇರಿಗೆ ಹೋದರೆ ಅಲ್ಲಿ ಈ ರೀತಿಯ ಆಟಗಳು. ಏನು ಮಾಡೋಣ ಅನ್ನುವಂಥ ಪ್ರಶ್ನೆಯನ್ನು ಜನರು ಪ್ರಶ್ನೆ ಮಾಡಿ ಕೇಳಿದರು. ಅವರ ಅನುಭವವನ್ನು, ಅವರ ಸಮಸ್ಯೆಯನ್ನು ನಮ್ಮ ಎದುರುಗಡೆ ಹೇಳಿಕೊಂಡ್ರು. OC ಮತ್ತು CC ವಿಚಾರದಲ್ಲಿ ಇಷ್ಟೊಂದು ಗೊಂದಲಗಳಿದೆ. ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ಹರಿಸಬಾರ್ದು? ಸಂಬಂಧಪಟ್ಟಂಥ ಇಲಾಖೆಯವರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಬಾರ್ದು? OC CC ತೊಗೊಂಬನ್ನಿ ಅಂತ ಹೇಳ್ತೀರಿ, ಆದರೆ ತೊಗೊಂಬರಬೇಕು ಅಂದರೆ ನಾನಾ ರೀತಿಯ ಸಮಸ್ಯೆಗಳು. ಆ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಮೂಲ ಸೌಕರ್ಯಗಳು ಸಿಗೋದಕ್ಕೂ ತೊಂದರೆ. OC ಮತ್ತು CC ಇಲ್ಲ ಅಂತಂದರೆ ನೀವು ಪೆನಾಲ್ಟಿ ಹಾಕ್ತೀರಿ, ವಾಟರ್ ಬಿಲ್ಲಲ್ಲಿ ಆ್ಯಡ್ ಮಾಡ್ತೀರಿ. ಅದನ್ನು ಆಯ್ತಪ್ಪ ಕೊಡಿ ಅಂತಂದರೆ ಕೊಡೋದಕ್ಕೂ ತಯಾರಿಲ್ಲ. ಬೆಂಗಳೂರಿನಿಂದ ದೇವರಾಜ್ ಅಂತ ಒಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ ದೇವರಾಜ್ ಅವರೇ. ಸರ್ ನಮಸ್ಕಾರ ಸರ್. ತಮಗೇನಾದ್ರೂ ಸಮಸ್ಯೆ ಆಗಿದೆಯಾ ಸರ್? ಹೌದು ಸರ್. ನಾವು ಹೋದ ವರ್ಷ ಮಾರ್ಚ್ ಅಲ್ಲಿ ಟೆಂಪ್ರರಿ ತಗೊಂಡಿದ್ವಿ ಸರ್. ನಮ್ದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಹಳೆ ಮನೆ ಇತ್ತು. ಅದ್ರ ಮೇಲೆ ಕಟ್ಟೋದಕ್ಕೆ 2 ಫ್ಲೋರ್ ತಗೊಂಡಿದ್ವಿ. ಆಗ ಟೆಂಪ್ರರಿ ಕೊಟ್ಬಿಟ್ರು. ಆವಾಗ ರೂಲ್ಸ್ ಏನಿರಲಿಲ್ಲ ಇವ್ರದ್ದು. ಈಗ ಏನ್ ಮಾಡ್ತಾರೆ, ಈಗ ಹೋದ್ರೆ ನಾವು 4 ಫ್ಲೋರ್ ಕೊಡ್ತಾ ಇಲ್ಲ, ನಾವು ನಮ್ಗೆ ಇದಾಗಿದೆ, ಆರ್ಡರ್ ಆಗಿದೆ, ಅದಾಗಿದೆ ಅಂತಾರೆ. ನಾವೇನ್ ಕೇಳ್ಕೊಂತ ಇದೀವಿ, ನೀವು ಯಾವ್ದಾದ್ರು ಟೆಂಪ್ರರಿ ಕೊಟ್ಟಿದ್ರಿ, ರೂಲ್ ಬರೋಕ್ ಮುಂಚೆ ಯಾವ್ದಾದ್ರು ಟೆಂಪ್ರರಿ ಕೊಟ್ಟಿದ್ದೀರಾ, ಅದಕ್ಕೆ ನೀವು ಕೊಟ್ಬಿಡಿ. ಇದು ಈಗ ಹೊಸದಾಗಿ ನಿಮ್ಗೆ ಈಗ ಯಾವ್ದಾದ್ರು ಕೊಡ್ತಾರೆ ಅದಕ್ಕೆ ರೂಲ್ ಮಾಡಿ ನೀವು. ಓಕೆ, ಅವಾಗೆಲ್ಲ ರೂಲ್ ಮಾಡಿದಾಗೆ ನಮಗೆ ಕೊಟ್ಬಿಟ್ರಿ ನೀವು. ನಾವು ನಮಗೂ ಗೊತ್ತಿಲ್ಲ, ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ನೀವು ನಾವ್ ಅಲ್ಲಿ ಹೊಡೆದಾಕಕ್ಕೂ ಆಗಲ್ಲ, ಬಿಡಕ್ಕೂ ಆಗೋದಿಲ್ಲ. ಇವಾಗ ಕೇಳಿ ಪಾರ್ಕಿಂಗ್ ಇರ್ಬೇಕು, ನಮ್ಗೆ ಪೂರ್ತಿ ಪಾರ್ಕಿಂಗ್ ಬೇಕು ಅಂತಾರೆ. ನಾವು ಅದನ್ನೀಗ ಕಟ್ಟೋದು ಹೊಡೆದಾಗತ್ತಾಗತ್ತ ಸರ್. ಈಗಲೇ ಸಾಲ ಮಾಡಿ ಕಟ್ಕೊಂಡಿರ್ತೀವಿ ನಾವು. ನಮ್ದು ರಿಕ್ವೆಸ್ಟ್ ಏನ್ ಗೊತ್ತಾ ಸರ್, ಈಗ ನಿಮ್ಗೆ ರೂಲ್ ಯಾವಾಗ ಆಯ್ತು ಅದಕ್ಕೆ ಮುಂಚೆ ಯಾರು ಟೆಂಪ್ರರಿ ಕೊಟ್ಟಿದ್ದೀರಾ ಅವ್ರು ಕನೆಕ್ಷನ್ ಕೊಟ್ಬಿಡಿ. ಈಗ ನೀವು ಯಾರಿಗೆ ಕೊಡಬೇಕು ಅವ್ರನ್ನ ರೂಲ್ ಮಾಡಿ, ಈಗ ಕಟ್ಟೋದಕ್ಕೆ ಯಾರಿಗೆ ಪಾರ್ಕಿಂಗ್ ಕೊಟ್ಟರೆ ಮಾಡಿದ್ರೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿ ಮಾಡೋದು ತೊಂದರೆ ಇಲ್ಲ. ಮಾಡೋದು ಜನಕ್ಕೆ ಒಳ್ಳೇದೇನೆ. ಬಟ್ ಈಗ ಹಿಂದಕ್ಕಾಗಿರೋದನ್ನೆಲ್ಲ ನೀವು ಇದು ಮಾಡ್ಕೊಡಿ ಸರ್. ಓಕೆ 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 ಫೈನ್. ಅದೊಂದು ಕೇಳ್ಕೊಡ್ತೀವಿ ಸರ್ ನಾವು. ಓಕೆ ಫೈನ್, ಥ್ಯಾಂಕ್ ಯು ದೇವರಾಜ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ರವಿ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ರವಿ ಸರ್. ಹಲೋ ರವಿ ಅವರೇ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಎಸ್ ಸರ್. ಈ OC ಮತ್ತೆ CC ಇದರಲ್ಲಿ ತುಂಬಾ ಭ್ರಷ್ಟಾಚಾರ ನಡೀತಾ ಇದೆ. ರಾಚೇನಹಳ್ಳಿ PNT ಲೇಔಟ್ ಅಲ್ಲಿ ಸರ್ವೆ ನಂಬರ್ 104/5 ಅಂತ ಹೇಳಿ ಬರೀ ಒಂದು ಪಾಣಿ ಇದ್ರ ಮೇಲೆನೆ BBMP ಅವರು ಲೇಔಟ್ ಫಾರ್ಮ್ ಮಾಡಿರೋದಕ್ಕೂ PID ನಂಬರು ಕೊಡ್ತಾರೆ. ಅದ್ರ ಮೇಲೆ ಟ್ಯಾಕ್ಸು ಕಟ್ಟಿಸ್ಕೊಳ್ತಾರೆ. ಅದೇ ಇದಕ್ಕೆ ಪಾಣಿ ಇದ್ರ ಮೇಲೆ ಬಿಲ್ಡರ್ಗೆ ಇದು ಮಾಡಿ ಜಾಯಿಂಟ್ ಅಗ್ರಿಮೆಂಟ್ ಮಾಡ್ಕೊಂಡು ಅದಕ್ಕೆ ಪ್ಲಾನು ಜಾಯಿಂಟ್ ಡೆವಲಪ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಅವರು ಲೇಔಟ್ ಪ್ಲಾನು ಅಪ್ರೂವ್ ಮಾಡಿ, ರೇರಾ ಪರ್ಮಿಷನ್ ತಗೊಂಡು ಅಪಾರ್ಟ್ಮೆಂಟ್ಗಳು ಕಟ್ಟಿ ಗ್ರೀನ್ ಡೆವಲಪರ್ಸ್ ಅಂತ ಹೇಳಿ ಮಾಡಿ ಈ ತರ ಅನಾಚಾರ ಮಾಡಿ ಅದಕ್ಕೆ 2019 OC ಕೊಟ್ಬಿಟ್ಟಿದ್ದಾರೆ. ಇನ್ನ ಬಿಲ್ಡಿಂಗ್ ನಡೀತಾನೆ ಇದೆ, ಪೂರ್ಣ ಆಗೇ ಇಲ್ಲ. OCನೂ ಕೊಟ್ಟಿದ್ದಾರೆ, CCನೂ ಕೊಟ್ಟಿದ್ದಾರೆ, ಏನು ಗ್ರೀನ್ ಡೆವಲಪರ್ಸ್ ಸೂಟೆ ಅಂತ ಅಂದ್ಬಿಟ್ಟು ಏನೋ ಮಾಡಿದ್ದಾರೆ. ಅದರಾಗಿ ಅನ್ಯಾಯ, ಅನಾಚಾರಗಳು ತುಂಬಾ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ರವಿ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಶಿವಕುಮಾರ್ ಅಂತ ದೊಡ್ಡಬಳ್ಳಾಪುರದಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮಗೇನು ಅನ್ಸುತ್ತೆ ಅಂತ ಹೇಳಿ ಬಂದಿದ್ರಲ್ಲಿ ಜನಸಾಮಾನ್ಯರು ಭಾರಿ ಪರದಾಟ ಮಾಡ್ಬಿಟ್ಟಿದ್ದಾರೆ ಸರ್. ಈಗ ಏನಾಗಿದೆ ಅಂದ್ರೆ ತಿನ್ನೋರ್ಗೊಂದು ದಾರಿ ಮಾಡ್ಕೊಟ್ಟಂಗಾಗಿದೆ ಸರ್. ಇವಾಗ ಜನಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಆದ್ರಿಂದ ಸರ್ಕಾರ ಎಚ್ಚೆತ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಅವಕಾಶ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಸರ್. ನಿಮ್ಗೇನಾದ್ರೂ ಈ ರೀತಿ ಸಮಸ್ಯೆ ಆಗಿದೆಯಾ, ಅನುಭವ ಆಗಿದೆಯಾ? ಅನುಭವ ಆಗಿದೆ ಸರ್. OC CC ಕೇಳ್ತಾ ಇದ್ದಾರೆ. ಇವಾಗ ನೋಡಿ 15 ತಾರೀಕಿಗೆ ಲಾಸ್ಟ್ ಎಂಡ್ ಮಾಡ್ಬಿಟ್ಟಿದ್ದಾರೆ. ಈಗ ಮುಂದೆನೂ ಸ್ವಲ್ಪ ಕಾಲಾವಕಾಶ ಕೊಟ್ಟು ಈಗ ಇರೋ ಮನೆಗಳನ್ನ ಸ್ವಲ್ಪ ಸರ್ವಿಸ್ ಕೊಡಕ್ಕೆ ಒಂದು ವ್ಯವಸ್ಥೆ ಮಾಡಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್. ಏನ್ ತೊಂದರೆ ಆಗಿತ್ತು ಶಿವಕುಮಾರ್ ಅವರೇ? ಸರ್ ಇವಾಗ ಏನಾಗಿದೆ ಗೊತ್ತಾ, ಈಗ ಗ್ರೌಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಕಟ್ಟಿದ್ದಾರೆ, ಅದ್ರ ಮೇಲೆ ಒಂದು ಮನೆ ಕಟ್ಟಿದ್ದಾರೆ ಸರ್. ಅದಕ್ಕೆ ಕೊಡಕ್ ಆಗೋದಿಲ್ಲ ಅಂತಾರೆ ಸರ್. ಅದನ್ನ ಕ್ಲಿಯರ್ ಮಾಡಿ ಅದನ್ನ ಕ್ಲೋಸ್ ಮಾಡ್ಬಿಡಿ, ಬೇಕಾದ್ರೆ ನಾವು ಕೊಡ್ತೀವಿ, ಇಲ್ಲಾಂದ್ರೆ ಮಾಡಕ್ ಆಗಲ್ಲ ಅಂತಾರೆ. ಈಗ 4-5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮೇಲ್ಗಡೆ. ಓಕೆ ಫೈನ್, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ಕರೆ ಮಾಡಿದ್ದಕ್ಕೆ. ಈಗ ಸೋಮಶೇಖರ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಸೋಮಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನಾವು ಸೋಮಶೇಖರ್ ಅಂತ ಬೆಂಗಳೂರಿಂದ ಮಾತಾಡಿ ಸರ್. ನಮಸ್ಕಾರ.
ಸರ್ ನಾವು ಇಲ್ಲಿ ಪಟ್ಟಣ ಪಂಚಾಯತ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಬಿಲ್ಡಿಂಗ್ ಕಟ್ಟಿದೀವಿ ಕಮರ್ಷಿಯಲ್. ಓಕೆ. ಸೊ ಅದಕ್ಕೆ ಅಲ್ಲಿ ಹೋಗಿ ನಾವೇನಾದ್ರು ಓಸಿ ಕೇಳಕ್ ಹೋದ್ರೆ ಇದು ನಮಗ್ ಬರಲ್ಲ, BBMP ಹೋಗಿ ಅಂತಾರೆ. ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿರೋದು ಪಟ್ಟಣ ಪಂಚಾಯತಿಯಲ್ಲಿ ಬಿಲ್ಡಿಂಗ್ ಕಟ್ಟಿ ಅಂತೇಳಿ. ಇಲ್ಲಿ ಹೋಗಿ ಕೇಳಿದ್ರೆ ನಮಗ್ ಬರಲ್ಲ, ನೀವು BBMP ಹೋಗಿ ಅಂತಾರೆ. BBMP ಹೋದ್ರೆ BDA ಹೋಗಿ ಅಂತಾರೆ. BDA ಹೋದ್ರೆ ಅದು ನಮಗ್ ಬರಲ್ಲ, ನೀವು ಅಲ್ಲೇ ಹೋಗಿ ಕೇಳಿ, ಎಲ್ಲಿ ಪ್ಲಾನ್ ಕೊಟ್ಟಿರೋ ಅಲ್ಲೇ ಕೇಳಿ ಅಂತಾರೆ. ಇದು ಸಿಟಿಗೆ ಒಂದು ನ್ಯಾಯ ಇದೆ, ಹಳ್ಳಿಗಳ ಕಡೆ ಒಂದು ನ್ಯಾಯ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಒಂದು ನ್ಯಾಯ ಇರುತ್ತೆ. ಈ ತರ ಸಾಕಷ್ಟು ಸಮಸ್ಯೆಗಳನ್ನು ಜನ ಹೇಳ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋಮಶೇಖರ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ರಾಜ್ಯದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇವೆ, ತಮ್ಮ ಸಮಸ್ಯೆಯನ್ನ ಹೇಳ್ಕೊತಾ ಇದ್ದಾರೆ. ಸರ್ಕಾರ ಇಂಥವೆಲ್ಲವನ್ನ ಗಮನಿಸಬೇಕು. OC ಮತ್ತು CC ಕೊಡೋದಕ್ಕೆ ಇಷ್ಟೊಂದು ತೊಂದರೆ, ಇಷ್ಟೊಂದು ವಿಳಂಬ ಮತ್ತು ಈ ರೀತಿಯ ಭ್ರಷ್ಟಾಚಾರ ಯಾಕೆ ಆಗ್ತಾ ಇದೆ? ಸರ್ಕಾರ ಇದನ್ನ ಗಮನಿಸಿ ಸೂಕ್ತವಾದ ಕ್ರಮ ತಗೋಬೇಕು ಅನ್ನುವಂಥದ್ದು ಅಭಿಯಾನದ ಉದ್ದೇಶ ಆಗಿದೆ. ಫೋನ್ ಮಾಡಿದ ಜನರ ಕಳಕಳಿ ಮತ್ತು ಆಶಯ ಆಗಿದೆ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH